ದೇಶಕ್ಕೆ ಯೋಧ, ನಾಡಿಗೆ ರೈತ, ಹಾಗೆ ಬಾಳಿಗೆ ಗುರುವೇ ಸರ್ವಶ್ರೇಷ್ಠ ಎಂದು ಹೇಳುತ್ತಾ ಪಾಠಶಾಲೆಯ ನೆನಪನ್ನು ಮತ್ತೊಮ್ಮೆ ಮಗದೊಮ್ಮೆ ಪರಿಪಾಲಿಸುತ್ತಾ ಅದರ ನೆನಪಿನಲ್ಲಿ ಒಂದು ಹಾಡಿನ ಮೂಲಕ ಮತ್ತೊಮ್ಮೆ ಆ ದಿನಗಳನ್ನ ನೆನಪು ಮಾಡಿಕೊಳ್ಳಲು ಬರುತ್ತಿದ್ದಾರೆ ಕುಮಾರಿ ಅಕ್ಷತಾ ಮತ್ತು ತಂಡದವರು. ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ, ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆ ಇಲ್ಲ. ಮನೆಯೇ ಮೊದಲ ಶಾಲೆ, ತಾಯಿಯೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಎಲ್ಲ ನಮ್ಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದು ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದೂ ಇಲ್ಲ. ಬದಲಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪಾಠಶಾಲಾ 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 ಪಾಠಶಾಲಾ. ಥ್ಯಾಂಕ್ ಯು. ಇವರ ಕಿರು ಪರಿಚಯವನ್ನ ಮಾಡ್ತಾ ಇದ್ದಾನೆ. ಶ್ರೀ ಶ್ರೀನಿವಾಸ ಗೌಡ, ಇವರ ತಂದೆಯ ಹೆಸರು ಸೋಮೇಗೌಡ, ತಾಯಿ ಪಾರ್ವತಮ್ಮ, ಧರ್ಮಪತ್ನಿ ಕುಸುಮ, ಮಗಳು ಚಿಂತನ. ಶ್ರೀನಿವಾಸ ಗೌಡರವರು ಶ್ರೀನಿವಾಸ ಗೌಡ ಸರ್ ಬ್ಯಾಚಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಬಂದು ಸನ್ಮಾನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾನೆ. ಶ್ರೀನಿವಾಸ ಗೌಡ ಅವರ ಜನ್ಮ ದಿನಾಂಕ 5/7/1971, ಸೇವೆಗೆ ಸೇರಿದ ದಿನಾಂಕ 9/12/1996. ಮೊದಲ ವೃತ್ತಿ ಜೀವನ ಹೈರಿಗೆ ಶಾಲೆಗೆ ನೇಮಕ ಆಗ್ತಾರೆ. ಹೈರಿಗೆಯಿಂದ ಚೌತಿ ಶಾಲೆಗೆ ನೇಮಕವಾಗಿ ಸುಮಾರು 8 ವರ್ಷಗಳ ಕಾಲ ತಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಹಾಗೂ ಚೌತಿಯಿಂದ ಹೆಜ್ಜಿಗೆ ಶಾಲೆಗೆ ಮತ್ತು ಬೆಳ್ತೂರು ಶಾಲೆಗೆ ವರ್ಗಾವಣೆಯಾಗಿ ಅಲ್ಲೂ ಮಾದರಿ ಶಿಕ್ಷಕರಾಗಿ ಹೊರಹೊಮ್ಮುತ್ತಾರೆ. ಇವರ ಕಿರು ಪರಿಚಯವನ್ನು ಮಾಡಿಕೊಟ್ಟ ತಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ಸನ್ಮಾನಿತರು ಶ್ರೀಯುತ ರಮೇಶ್ ಎಸ್ಆರ್ ಆದ ಇವರು ರಾಮಚಂದ್ರ ಶೆಟ್ಟಿ ಮತ್ತು ನಾಗಮ್ಮ ಅವರ ಪುತ್ರರಾಗಿ ದಿನಾಂಕ 6/6/1973 ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಹುಟ್ಟೂರಾದ ಸೀಗೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳಿನಲ್ಲಿ ಪ್ರೌಢ ಶಿಕ್ಷಣವನ್ನ 31/7/2010 ಪಿರಿಯಾಪಟ್ಟಣದ ತಾಲೂಕಿನ GHPS ದಿನ ನಮ್ಮ ಬಯಾಲಜಿ ಸರ್ ಒಂದು ಕ್ವೆಶನ್ ಕೇಳಿದ್ರು. ಸಸ್ಯಗಳು ಉಸಿರಾಟ ಮಾಡಲು ಯಾವ ಅನಿಲವನ್ನು ಬಳಸುತ್ತವೆ ಅಂತ. ಇಡೀ ಕ್ಲಾಸಲ್ಲಿ 120 ಮಕ್ಕಳಿದ್ವಿ ನಮ್ಮ ಕ್ಲಾಸಲ್ಲಿ. ಎಲ್ಲರೂ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಿ ಕೈ ಎತ್ತಿದ್ರು. ಅದ್ರಲ್ಲಿ ನಾನು ಒಬ್ಳು ಮಾತ್ರ ಆಮ್ಲಜನಕ ಅಂತ ಕೈ ಎತ್ತಿದೆ. ಎಲ್ಲರನ್ನೂ ನೋಡಿ ನಾನು ಇಳಿಸ್ಬಿಟ್ಟೆ. ನನ್ನ ಉತ್ತರ ಎಲ್ಲಾದ್ರೂ ತಪ್ಪಾಗಿರಬಹುದಾ ಅಂತ ಹೇಳಿ. ಆಗ
ಸರ್ ನನ್ನ ಎದ್ ನಿಲ್ಸಿ ಕೇಳಿದ್ರು ನೀನ್ ಯಾವ ಶಾಲೆ ಅಂತ. ನಾನು ಹೇಳಿದೆ ಚೌತಿ ಶಾಲೆ ಅಂತ. ಆಗ ಅವ್ರು ಹೇಳಿದ್ರು ಚೌತಿ ಶಾಲೆಯ ಮಕ್ಕಳು ಯಾವಾಗ್ಲೂ ಹೀಗೆ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು. ನಿಜವಾಗ್ಲೂ ನಮ್ಮ ಶಾಲೆಯಿಂದ ಹೋದಂತಹ ಎಲ್ಲ ಮಕ್ಕಳು ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನ ಗುರುವಂದನ ಸ್ನೇಹ ಸಮ್ಮಿಲನ ಜೊತೆಗೆ ಒಂದು ರೀತಿ ಶಾಲಾ ವಾರ್ಷಿಕೋತ್ಸವನು ಸಹ ಸೇರಿಸ್ಕೊಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಒಂದು ಭಾವನೆ. ಏಕೆಂದ್ರೆ ಇದೊಂದು ರೀತಿ ಗುರುವಂದನಾ ಸಮಾರಂಭದ ಜೊತೆಗೆ ಶಾಲಾ ವಾರ್ಷಿಕೋತ್ಸವದ ರೀತಿಯೂ ಸಹ ಕಾಣ್ತಾ ಇದೆ. ಇಷ್ಟು ಅದ್ಧೂರಿಯಾಗಿ ನಾನು ಏನೋ ಒಂದು ಎಲ್ಲ ನಮ್ಮ ಟೀಚರ್ಸ್ಗೆ ಇಲ್ಲಿ ಸೇವೆ ಸಲ್ಲಿಸಿದಂಥವ್ರಿಗೆ ಏನೋ ಒಂದು ಗುರುವಂದನ ಮಾಡ್ತಾ ಇದ್ದೀವಿ ಸರ್ ಅಂತ ಕರೆದಾಗ ಏನೋ ಸರಳವಾಗಿ ಮಾಡ್ತಾರೆ, ಏನೋ ಕರೆದಿದ್ದಾರೆ, ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನೋಡಿದಾಗ ನಮಗೆ ಅನ್ನಿಸ್ತು ಬಹಳ ನಿಮ್ಮಲ್ಲಿರುವಂತಹ ಒಂದು ಆತ್ಮೀಯತೆ, ನಿಮ್ಮಲ್ಲಿರುವಂಥ ಒಂದು ಪ್ರೀತಿ, ನಿಮ್ಮಲ್ಲಿರುವಂಥ ಒಂದು ವಾತ್ಸಲ್ಯ ಇದೆಲ್ಲ ನೋಡಿ ನಮಗೆ ಬಹಳ ಮಹದಾನಂದ. ಈಗ 3:30 ನಮಗೆ 1 ಗಂಟೆಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಬೆಲ್ ಆಗದೆ ನಮ್ಮಲ್ಲಿ 1 ಗಂಟೆ ಆಯ್ತು ಅಂದ್ರೆ ನಮ್ಗೆ ಹೊಟ್ಟೆ ಹಸಿ. ಯಾಕೆಂದ್ರೆ 1 ಗಂಟೆ ಕರೆಕ್ಟಾಗಿ ನಾವು ಊಟ ಮಾಡಿಬಿಡ್ತೀವಿ. ಆದರೆ 3:15 ಆದ್ರೂ ಸಹ ನಮಗೆ ಹೊಟ್ಟೆ ಹಸಿವು ಕಾಣ್ತಾ ಇರಲಿಲ್ಲ. ಕಾರಣ ಏನಪ್ಪ ಅಂದ್ರೆ ನಮಗೆ ಆ ಒಂದು ಸಂತೋಷ, ಹೊಟ್ಟೆ ಹಸಿತಾನೆ ಇರಲಿಲ್ಲ, ಆ ಒಂದು ಸಂತೋಷ ನಮ್ಮಲ್ಲಿ ಕಾಣ್ತಾ ಇತ್ತು. ಇಲ್ಲಿ ತಾಯಿ ಉಸಿರನ್ನ ಕೊಡ್ತಾಳೆ, ತಂದೆ ಹೆಸರನ್ನ ಕೊಡ್ತಾನೆ. ಆದ್ರೆ ಗುರು ಉಸಿರಿರುವ ತನಕ ಹೆಸರಿರುವಂತೆ ಮಾಡುವಂಥವರು ಗುರು. ಏನು ಪ್ರಪಂಚದಲ್ಲಿ ಏನು ವೃತ್ತಿಗಳಿದೆ, ಏನು ಉದ್ಯೋಗಗಳಿದೆ, ಎಲ್ಲವನ್ನ ಆ ಒಂದು ವೃತ್ತಿಗೆ ಕಳಿಸುವಂತಹ, ಆ ಒಂದು ತರಬೇತಿಯನ್ನು ಕೊಡುವಂತಹ ಆ ಒಂದು ಸೃಷ್ಟಿಕರ್ತ ಯಾರು ಅಂದ್ರೆ ಗುರು. ಗುರು ಇಲ್ಲದೆ ಈ ಜಗತ್ತಿಲ್ಲ. ಎಲ್ಲದಕ್ಕೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಗುರು ಬೇಕೇ ಬೇಕು. ಎಲ್ಲ ಒಂದು ಯಾವುದೇ ಒಂದು ಕೆಲಸವನ್ನ ಕಲಿಬೇಕಾದ್ರೆ, ಒಂದು ಡ್ರೈವಿಂಗ್ ಅನ್ನ ಕಲಿಬೇಕಾದ್ರೆ, ಒಂದು ಇನ್ನೊಂದು ಯಾವುದೋ ಒಂದು ಜಮೀನನ್ನು ಉಳುವಂತ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಎಲ್ಲದಕ್ಕೂ ಸಹ ಗುರು ಬೇಕೇ ಬೇಕು. ಆದ್ರೆ ಅದಕ್ಕೆಲ್ಲದಕ್ಕೂ ಮೀರಿ ಅಕ್ಷರವನ್ನ ಕಲಿಸುವಂತ ಗುರು ಒಂದು ಉನ್ನತ ಸ್ಥಾನದಲ್ಲಿರುವಂತವ್ರು. ಆ ಒಂದು ಗುರುವನ್ನ ಇವತ್ತು ಗುರುಗಳನ್ನ ಕರೆದು ಇಲ್ಲಿ ಸನ್ಮಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಮ್ಗೆಲ್ಲ ಸಂತೋಷ ಆಯ್ತು. ಏನು ಈ ಚೌತಿಯ ಮಣ್ಣಿನ ಋಣನೋ ಏನೋ, ಸುಮಾರು ಈಗ ಏನು 15-16 ನಾವು ಶಿಕ್ಷಕರಿದ್ದೀವೋ, ಇಲ್ಲಿ ಬಂದಂತ ಎಲ್ಲ ಶಿಕ್ಷಕರು ಸಹ ಉತ್ತಮವಾದಂತ ಶಿಕ್ಷಕರು. ಈಗ ಒಂದು 6-7 ಜನ ಶಿಕ್ಷಕರಿದ್ದಾರೆ, ಅವ್ರೂ ಸಹ ಉತ್ತಮವಾದ ಶಿಕ್ಷಕರೇ ಇದ್ದಾರೆ. ಬಹಳ ಉತ್ತಮವಾದಂಥ ರೀತಿಯಲ್ಲಿ ಕೆಲಸವನ್ನ ಮಾಡುವಂಥವ್ರು ನಮ್ಮಲ್ಲಿ ಇದ್ರು. ಈಗ ನಮ್ಮ ಶ್ರೀನಿವಾಸ್ ಸರ್, ನಮ್ಮ PC ನಾಗರಾಜ್ ಸರ್, ನಮ್ಮ ಶ್ರೀನಿವಾಸ್ ಗೌಡ್ರು, ಎಲ್ಲರೂ ಏನು ಮಧುಸೂದನ್ ಎಲ್ಲ ಏನಿದ್ರು ಎಲ್ಲವರು ಸಹ, ನಮ್ಮ ಮಂಜು ಸರ್ ಅಂತಂದ್ರೆ ಇಡೀ ನಮ್ಮ ಅವರ ಒಂದು ಚಿತ್ರಕಲೆ ಇಡೀ ತಾಲೂಕಿಗೆ ಹೆಸರನ್ನ ಪಡೆದಿತ್ತು. ಎಲ್ಲ ವಿಧ ರೀತಿಯಲ್ಲಿ ಕಲೆಯನ್ನು ಹೊಂದಿರುವಂತ ಎಲ್ಲ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ಕೆಲಸವನ್ನ ಮಾಡಿ ಬಹಳ ಒಂದು ಈ ಶಾಲೆಗೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ನಾನು 2000 ಇಸ್ವಿನಲ್ಲಿ ಈ ಶಾಲೆಗೆ ಬಂದೆ. 10 ವರ್ಷಗಳ ಕಾಲ ಇಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಿದೆ. ಸುಮಾರು ಒಂದು 5 ವರ್ಷಗಳ ಕಾಲ ನಾನು ಪ್ರಭಾರಿ ಮುಖ್ಯ ಶಿಕ್ಷಕನಾಗೂ ಸಹ ನಾನು ಕೆಲಸವನ್ನ ಮಾಡಿದೆ. ನಮಗೆ ಸಾಕಷ್ಟು ಊರಿನ ಜನ ಸಾಕಷ್ಟು ಸಹಾಯವನ್ನ ಮಾಡಿದ್ರು, ಸಾಕಷ್ಟು ಹೆಲ್ಪ್ ಅನ್ನ ಮಾಡಿದ್ರು. ಉತ್ತಮವಾದಂತ ಒಂದು ಕಮಿಟಿ ಇತ್ತು. ಆ ಕಮಿಟಿ ಅವರ ಊರಿನವರ ಗ್ರಾಮಸ್ಥರ ಎಲ್ಲವೂ ಸಹಕಾರವನ್ನು ಸಾಕೊಂಡು ಈ ಒಂದು ಶಾಲೆನ ಒಂದ್ ರೀತಿ ಇನ್ನೂ ಸಾಕಷ್ಟು ಹಿಂದೆ ಇದ್ದಂಥವ್ರ ಶಿಕ್ಷಕರು ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನ ಮಾಡಿದ್ರು. ಇನ್ನೂ ಸಹ ನಾವೇನಾದ್ರೂ ಒಂದು ಬೆಳವಣಿಗೆಯನ್ನ ಮಾಡಬೇಕು, ಅಭಿವೃದ್ಧಿಯನ್ನ
ಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಶಿಕ್ಷಕರು ಸೇರ್ಕೊಂಡು ಈ ಶಾಲೆಯನ್ನ ಉತ್ತಮಪಡಿಸ್ತೋ. ಈಗಲೂ ಸಹ ನೀವು ಈ ಕೆಲವರು ಶಿಕ್ಷಕರು ಈಗಲೂ ಸಹ ನೀವು ಚೌತಿ ಶಾಲೆಯಲ್ಲಿ ಇದ್ರಿ ಅಲ್ವಾ, ಚೌತಿ ಶಾಲೆಯಲ್ಲಿ ಕೆಲಸ ಮಾಡಿದ್ರಿ ಅಲ್ವಾ, ಬಹಳ ಉತ್ತಮವಾದಂತ ಕೆಲಸ ಮಾಡಿದಿರಿ ನೀವು ಅಂತೇಳಿ ಇವತ್ತೂ ಸಹ ಹೇಳುವಂತ ಒಂದು ರೀತಿಯಲ್ಲಿ ನಾವಿದ್ದೇವೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೋಡಿ ನೀನು ಉತ್ತಮವಾದ ನಿನ್ನ ಕರ್ತವ್ಯವನ್ನ ಮಾಡಿದ್ರೆ, ನೀನು ಕರ್ತವ್ಯ ನಿಷ್ಠೆ ಇದ್ರೆ ನಿನ್ನ ಕೆಲಸವನ್ನ ಮುಗಿಸಿ, ನಿನ್ನ ವೃತ್ತಿಯನ್ನ ಮುಗಿಸಿ, ನಿನ್ನ ಕೆಲಸವನ್ನ ಮುಗಿಸಿ ನೀನು ಬಸ್ ಇಳಿದು ನೀನು ಮನೆಗೆ ಹಣ್ಣು ತಗೊಂಡು ಹೋಗ್ತೀಯಾ. ನನಗೆ ಹಿರಿಯರು ಹೇಳಿದಂತ ಮಾತು, ನಿನ್ನ ವೃತ್ತಿಯನ್ನ ಮುಗಿಸಿ, ನಿನ್ನ ಕೆಲಸವನ್ನ ಮುಗಿಸಿ ನೀನು ಉತ್ತಮವಾದ ರೀತಿಯ ಕೆಲಸ ಮಾಡಿದ್ದೆ ಆದ್ರೆ ನೀನು ಬಸ್ಸಿಂದ ಇಳಿದು ಹಣ್ಣನ್ನ ತಗೊಂಡು ಮನೆಗೆ ನೀನು ಖುಷಿಯಾಗಿ ಹೋಗ್ತೀಯಾ. ನೀನು ನಿನ್ನ ವೃತ್ತಿಯನ್ನ ಸರಿಯಾಗಿ ನೀನು ನಿರ್ವಹಿಸ್ಲಿಲ್ಲ ಅಂದ್ರೆ, ನಿನ್ನ ವೃತ್ತಿಯನ್ನ ನೀನು ಸರಿಯಾಗಿ ನೀನು ಮಾಡ್ಲಿಲ್ಲ ಅಂದ್ರೆ ಬಸ್ಸಿಂದ ಹಿಡಿದು ನಿನ್ನ ಹಾಸ್ಪಿಟ್ಲಿಗೆ ಹೋಗ್ತೀಯಾ. ಯಾವ್ದು ಬೇಕು ನಿನಗೆ ಆಯ್ಕೆ ಮಾಡ್ಕೋ, ಉತ್ತಮವಾದಂತ ರೀತಿಯಲ್ಲಿ ನಿನ್ನ ವೃತ್ತಿಯನ್ನ ಮಾಡು ಅಂತ ಹೇಳಿ ಹರಿಸಿದ್ರು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಅಂದ್ರೆ ಮಕ್ಕಳಿಗೆ ಏನಾದ್ರೂ ನಮ್ಮ ಕೈಲಿಂದ ಒಂದು ವಿದ್ಯೆ ಕಲಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ವಿ. ನಮ್ಮ ವೈರಮುಡಿಗೌಡರು ಹೇಳ್ತಾನೆ ಇದ್ರು, ಆಗ್ಲೇ ನಾವು ಈ ಶಾಲೆಯಲ್ಲಿ ಇದ್ದಾಗ ಬಂದು ಹೇಳ್ತಾನೆ ಇದ್ರು. ನಾನು ಅವ್ರದ್ದೊಂದು ಮಾತು ಇವತ್ತೂ ಸಹ ಜ್ಞಾಪಕ ಇಟ್ಕೊಂಡಿದ್ದೀನಿ. ನೋಡಿ ಮಾಸ್ಟ್ರೆ, ನೀವೊಂದು ಬಂಡೆ ಇದೆ ಅಂದ್ರೆ, ಅದೊಂದು ದೊಡ್ಡ ಬಂಡೆ ಇದೆ, ನೀನು ಅಳ್ಳಾಡಿಸ್ತೀಯ ಅಂದ್ರೆ ಅಳ್ಳಾಡಿಸ್ತೀನಿ ಸರ್ ಅಂತ ಹೇಳ್ಬೇಕು, ಹಿಂದೆ ಹೋಗ್ಬಾರ್ದು. ಆ ಒಂದು ನಿಟ್ಟನ್ನ, ಆ ಒಂದು ಥೀಮನ್ನ ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾ ಇದ್ರು. ಮಕ್ಕಳಿಗೂ ನಾನು ಇದುವರೆಗೂ ಸಹ ನಾನು ಕೋಟೆ ಶಾಲೆಯಲ್ಲಿ ಇದ್ದೇನೆ, ಈಗಲೂ ಮಕ್ಳಿಗೆ ಹೇಳ್ತೀನಿ, ಮಕ್ಕಳೇ ನೀವು ಯಾವುದೇ ಒಳ್ಳೆ ಕೆಲಸವನ್ನ ನೀವು ಆಗಲ್ಲ ಅಂತ ಹಿಂದೆ ಹೋಗ್ಬೇಡಿ, ಹಿಂದೆ ಸರಿಬೇಡಿ. ಹಾಡು ಹೇಳಕ್ ಬರ್ತದೆ ಸರ್ ಅಂತೇಳಿ ಎರಡು ಸಾಲ ಹೇಳಿ, ನೆಕ್ಸ್ಟ್ 4 ಸಾಲ ಹೇಳ್ಬೋದು, ನೆಕ್ಸ್ಟ್ 6 ಸಾಲ ಹೇಳ್ಬೋದು. ಆಗಲ್ಲ ಅಂತ ಹಿಂದೆ ಸರಿಬೇಡಿ. ಒಂದು ಕತೆ ಹೇಳಕ್ ಬರಲ್ಲ ಅಂತ ಹಿಂದೆ ಹೋಗ್ಬೇಡಿ. ಇವತ್ತು 4 ಲೈನ್ ಕತೆ ಹೇಳಿದ್ರೆ ನೆಕ್ಸ್ಟ್ ನೀನು 8 ಲೈನ್ ಕಲಿತೀಯಾ, ಅವನ ನಂತರ ಪೂರ್ಣ ಕಲಿತೀಯಾ. ಯಾವುದನ್ನು ಹಿಂದೆ ನೀವು ಸಾಕಷ್ಟು ನಮ್ಮ ಶಿಷ್ಯಂದಿರ ಮಕ್ಕಳುಗಳು ಇಲ್ಲಿದ್ದೀರಿ, ಯಾವುದೇ ಕೆಲಸವನ್ನು ಒಳ್ಳೆ ಕೆಲಸವನ್ನು ನನಗೆ ಆಗಲ್ಲ ಅಂತ ಹಿಂದೆ ಸರಿಬೇಡಿ. ನಾನು ಮಾಡ್ತೀನಿ, ನಾನು ಕಲಿತೀನಿ, ನನ್ನೆಲ್ಲ ಸಾಮರ್ಥ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ನೀವು ಮುನ್ನುಗ್ಗಿ ಖಂಡಿತ ನೀವು ಮುಂದುವರಿತೀರಾ. ನೋಡಿ, ಛಲವೊಂದಿದ್ದರೆ ಹೆಳವನು ಕೂಡ ಗಿರಿಶಿಖರವನ್ನೇ ಇರಬಲ್ಲ. ಛಲ, ನಾನು ಕಲಿಬೇಕು, ನಾನು ಓದಬೇಕು, ನಾನು ಸಾಧನೆ ಮಾಡಬೇಕು. ಈಗ ಒಂದು ರೈತ ಇರ್ಬೋದು, ಯಾವುದೇ ವೃತ್ತಿಯಲ್ಲಿ ಇರ್ಬೋದು, ಮಕ್ಕಳಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಇರ್ಬೋದು, ಛಲ ಒಂದಿದ್ರೆ ಆ ವೃತ್ತಿಯಲ್ಲಿ ಅವರು ಸಕ್ಸಸ್ ಅನ್ನ ಕಾಳ್ತಾನೆ. ಛಲ ಒಂದಿದ್ದರೆ ಹೆಳವನು ಕೂಡ ಗಿರಿಶಿಖರವನ್ನು ಏರಬಲ್ಲ ಅಂತ ಒಂದು ಗಾದೆ ಇದೆ. ಆ ನಿಟ್ಟಿನಲ್ಲಿ ನಾವು ಬದುಕೋಣ. ನಂತರ ಈ ಒಂದು ಸಮಾರಂಭ ನಮ್ಗೆಲ್ರಿಗೂ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ಅನ್ಕೊಂಡೆ, ನಾನು ಕೂತ್ಕೊಂಡು ಬೆಳಿಗ್ಗೆ ಬಂದ ತಕ್ಷಣ ನಾನು ಓದಿ ಶಾಲೆನಲ್ಲೂ ಸಹ ಈ ತರದ ಕಾರ್ಯಕ್ರಮ ನಮ್ಮಲ್ಲೂ ಸಹ ನನಗೆ ಕಲಿಸಿದಂತ ಗುರುಗಳನ್ನ ಕರೆಸಿ ನಮ್ಮೂರಿನ ಹುಡುಗರ ಜೊತೆ ನಾನು ಮಾತಾಡಿ ನಮ್ಮಲ್ಲೂ ಸಹ ಯಾಕೆ ಗುರುವಂದನ ಸಮಾರಂಭವನ್ನ ನಾನು ಮಾಡಬಾರದು. ಆ ಒಂದು ನಿಟ್ಟಿನಲ್ಲಿ ಇದು ಒಂದು ನನಗೆ ದಾರಿದೀಪ, ಇದು ಒಂದು ನನಗೆ ಸ್ಫೂರ್ತಿ. ನಮ್ಮಲ್ಲೂ ಸಹ ಯಾಕೆ ಮಾಡಬಾರ್ದು ಅನ್ನೋದನ್ನ ಆಲೋಚನೆ ಮಾಡಿದ್ದೀನಿ. ನಮ್ಮಲ್ಲೂ ಸಹ, ನಮ್ಮ ಗ್ರಾಮದಲ್ಲೂ ಸಹ ಈ ಒಂದು ಚಾಪನ್ನ, ಈ ಒಂದು ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಗೆಲ್ಲ ಖುಷಿಯಾಗಿದೆ. ತುಂಬಾ ನಮ್ಮಲ್ಲಿ ಇಲ್ಲಿ ಈ ಒಂದು ಗ್ರಾಮದಲ್ಲಿರುವಂತ ಜನ ತುಂಬಾ ಒಳ್ಳೆಯ ಜನ, ಒಳ್ಳೆಯ ವಿದ್ಯಾವಂತರಿದ್ದಾರೆ. ಎಲ್ಲ ಸಾಕಷ್ಟು ನಮ್ಗೆ ಹೆಮ್ಮೆ ಅನಿಸ್ತು. ಸಾಕಷ್ಟು ಸುಮಾರು ಜನ ನಮ್ಮ ಮಕ್ಳುಗಳೆಲ್ಲ ನಮ್ಮ ಸ್ಟೂಡೆಂಟ್ಸ್ ಏನಿದೆ ಅವರೆಲ್ಲರನ್ನು ನಾವು ಮಾತಾಡಿಸಿದಾಗ ನೀನೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಮೈಸೂರಲ್ಲಿ ಇದ್ದೀನಿ ಸರ್, ನಾನು ಅಲ್ಲಿದ್ದೀನಿ, ನಾನು ಕುಶಾಲನಗರ ಇದ್ದೀನಿ, ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ. ಬಹಳ ಹೆಮ್ಮೆ ಅನಿಸ್ತು ನಮ್ಗೆ. ನಮ್ಮ ಶಿಷ್ಯಂದರು ಈ ಒಂದು ಹಂತವನ್ನು ತಲುಪಿದಾರಲ್ಲ, ಚೆನ್ನಾಗಿದಾರಲ್ಲ, ಅವರು ಒಂದು ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂತ ಆಗಿದಾರಲ್ಲ ಅಂತೇಳಿ ನಮ್ಗೆ ನೀವು ನಮಗೆ ಕೊಟ್ಟಂತಹ ಒಂದು ಗೌರವ. ಬಹಳಷ್ಟು ನಮ್ಮ ಸ್ಟೂಡೆಂಟ್ಗಳು ಸಿಗ್ತಾ ಇರ್ತೀರಿ, ಪಿರಿಯಾಪಣದಲ್ಲಿ ಸಿಕ್ತಾಗ ಬಹಳ ಆತ್ಮೀಯತೆಯಿಂದ ಮಾತಾಡಿಸ್ತೀರಿ. ಅದೇ ನೀವು ಕೊಡುವಂತ ನಮಗೆ ಗೌರವ. ತುಂಬಾ ಖುಷಿಯಾಗಿದೆ. ನಮ್ಮ ಎಲ್ಲ ಈ ಒಂದು ಚೌತಿಯ ಗ್ರಾಮದ ಜನತೆಗೆ ಹಾಗೂ ಯುವಕರಿಗೆ ಹಾಗೂ ಇಲ್ಲಿ ಏನು ಶಿಕ್ಷಕರಿದ್ದೀರಿ, ನಮ್ಮ ಈ ಶಾಲೆಯ ಶಿಕ್ಷಕರು, ಅವರು ಸಹ ತುಂಬಾ ಒಳ್ಳೆಯ ಶಿಕ್ಷಕರು, ಒಳ್ಳೆ ಕೆಲಸ ಮಾಡುವಂತವ್ರು. ಅವ್ರಿಗೂ ಸಹ ಸಹಕಾರವನ್ನ ಕೊಡ್ತಾ ಇದ್ರಿ, ಇನ್ನು ಮುಂದೆ ಕೊಡಿ ಅಂತ ಹೇಳ್ತಾ ನಮ್ಮೆಲ್ಲ ಕರೆಸಿ ಈ ಒಂದು ಅಭಿನಂದನಾ ಸಮಾರಂಭ ಮಾಡಿದ್ದಕ್ಕೆ ನಿಮ್ಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಲ್ಪ ಜಾಸ್ತಿ ಮಾತಾಡದೆ ಕ್ಷಮಿಸಿ. ಈ ಒಂದು ಸುಂದರವಾದ
ಸಂಜೆ ಸಮಾರಂಭ. ಮೊದಲಿಗೆ ಈ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಮಿತ್ರರು, ಗ್ರಾಮಸ್ಥರು ಹಾಗೂ ಈ ಒಂದು ಸುಂದರವಾದ ವೇದಿಕೆಯನ್ನು ನಿರ್ಮಿಸಿದ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ದಿನದ ಪೂರ್ತಿ ಕಾರ್ಯಕ್ರಮ ನೋಡಿದಾಗ ನನಗೆ ಒಂದು DVG ಅವರ ಒಂದೆರಡು ಮಾತು ಹೇಳಬೇಕು ಅನಿಸುತ್ತೆ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಸಜ ನಿನಗೆ ಮಂಕುತಿಮ್ಮ. ಅಂದರೆ ಈ ಒಂದು ಶಾಲೆ ಅಥವಾ ಈ ಒಂದು ಗ್ರಾಮ ಈ ಮಟ್ಟಕ್ಕೆ ಬಂದಿದೆ ಅಂದಾಗ ಇಲ್ಲಿ ಒಬ್ಬರ ಇಬ್ಬರ ಶ್ರಮ ಅಲ್ಲ, ಇದು ಅವಿರತ ಪ್ರತಿಯೊಬ್ಬರ ಒಂದು ಎಫರ್ಟ್ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅಂದರೆ ಬರೀ ಗುರುಗಳಿಗೆ ಮಾತ್ರ ಇಲ್ಲಿ ವಂದನಾ ಕಾರ್ಯಕ್ರಮ ಅಲ್ಲ. ಇಲ್ಲಿ ಗಮನಿಸ್ದೆ ಯಾವಾಗಲೂ ಭೇಟಿಯಾದವರು ಎಷ್ಟೋ ಜನ ಒಂದೇ ಊರಲ್ಲಾದರೂ ನೀನು ಎಲ್ಲಿದ್ದೀಯ ಈಗ, ಓ ನೀನು ಅಂತ ಕೇಳ್ತಾ ಇದ್ರು. ನಾನು ಅನ್ಕೊಂಡಿದ್ದೆ ನಾವು ಪರಿಚಯ ಇಲ್ವೇನೋ ಅನ್ಕೊಂಡಿದ್ದೆ. ಅವ್ರಿಗೆ ಅವರೇ ಪರಿಚಯ ಇಲ್ಲ, ಒಂದೇ ಊರವರಾದ್ರೂ. ಯಾಕೆಂದ್ರೆ ಹಬ್ಬ ಹರಿದಿನಗಳಲ್ಲಿ ಒಬ್ಬೊಬ್ರು ಬರ್ತಾ ಇದ್ರು, ಅವ್ರ ಪಾಡ್ಗೆ ಅವರು ಹೋಗ್ತಾ ಇದ್ರು. ಸೊ ಇಂಥ ಒಂದು ಸುಂದರವಾದ ಒಂದು ವೇದಿಕೆಯನ್ನು ನಿರ್ಮಿಸಿ ನಮ್ಮೆಲ್ರಿಗೂ ಒಂದು ದಿನ ಇಷ್ಟೊಂದು ಜನನ ಕಟ್ಟಾಕಿ ಇಲ್ಲಿ ಕೂರಿಸಿದ್ದಾರೆ ಅಂದರೆ ಇದೊಂದು ಮಹಾನ್ ದೊಡ್ಡ ಒಂದು ಸಮ್ಮಿಲನ ಕಾರ್ಯಕ್ರಮ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಪ್ರಯಾಗ್ರಾಜ್ದಲ್ಲಿ 144 ವರ್ಷಕ್ಕೊಂದ್ಸರಿ ಮಹಾಕುಂಭ ಮೇಳ ನಡೀತಾ ಇದೆ ಅಂತೆ, ಹೋಗ್ಬೇಕು ಆದರೆ ರಜಾ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದು ಇಷ್ಟು ವರ್ಷಗಳಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಕುಂಭ ಮೇಳಕ್ಕೆ ಸಮಾನವಾದ ಒಂದು ಕಾರ್ಯಕ್ರಮ, ಇದರಲ್ಲಿ ಯಾವುದೇ ಇದಿಲ್ಲ. ನಿಜವಾಗ್ಲೂ ಒಂದು ಸುಂದರವಾದ ವೇದಿಕೆ. ಯಾಕೆಂದ್ರೆ ನಮ್ಮ ಅನುಭವ ನೋಡಿ ನಾನೀಗ ಹೋಗ್ತಾ ಇದ್ದೆ, ಪ್ರದೀಪ್ಗೆ ಹೇಳಿದೆ, ಪ್ರದೀಪ ಇಲ್ಲೇ ಅಲ್ವಾ ನಾವು ವಾಲಿಬಾಲ್ ಆಡ್ತಿದ್ದೋ ಅಂತ. ಹ್ಞೂ ಸರ್ ಇಲ್ಲೇ ವಾಲಿಬಾಲ್ ಆಡ್ತಿದ್ದೋ ಅಂತ. ಇಲ್ಲಿ ನಾವು ಬರ್ದಿರೋಂಥ ನಡೆದಿರೋಂಥ ಹಾದಿಗಳು ಸಹ ಒಂದೊಂದು ಜ್ಞಾಪಕವನ್ನು ಮಾಡ್ತವೆ. ಈ ಜಾಗ ಇದೆಯಲ್ರಿ, ಈ ಜಾಗ ಸಾಧಾರಣವಾದ ಜಾಗ ಅಲ್ಲ. ಯಾಕೆಂದ್ರೆ ನಾವು 3-4 ಬಾರಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಹೋದೋ. ಇಲ್ಲಿ ಸೌಮ್ಯ ಇದ್ದಾಳೆ, ಜ್ಯೋತಿ ಇದ್ದಾಳೆ, ಶ್ರುತಿ ಇದ್ದಾಳೆ, ಆಶಾ ಇದ್ಲು. ಕಬಡ್ಡಿಗೆ ನಿಂತ್ರೆ ಹುಲಿ ಸಿಂಹ ಥರ ನೋಡೋರು ಅವ್ರನ್ನ ಎಷ್ಟು ಹೆದರ್ಕೋತಾ ಇದ್ರು ಅಂದರೆ ಅಷ್ಟು ಹೆದರ್ಕೋತಾ ಇದ್ರು ಆಪೋಸಿಟ್ ಟೀಮ್ನವರು. ನಾವು ಇಂಥ ಒಂದು ಚಿಕ್ಕ ಜಾಗದಲ್ಲಿ ಒಂದು ಕೋರ್ಟ್ ಮಾಡಿಕೊಂಡು ಅವ್ರಿಗೆ ಕೋಚ್ ಮಾಡ್ತಾ ಇದ್ದೋ. ಆಗ ಆ ಕೋಚ್ಗೆ ಎಲ್ಲಿಂದ ಬಂದರು ಅಂದರೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಶಿವಮೊಗ್ಗದಿಂದ ಒಬ್ಬರು ಕೋಚ್ ಬಂದರು, ಮತ್ತೆ ಇನ್ನೊಬ್ಬ ಮಂಡ್ಯದಿಂದ ಒಬ್ಬರು ಕೋಚ್ ಬಂದರು. ಅವ್ರು ಹೇಳ್ತಾ ಇದ್ರು, ನಾನು ನೋಡಿದ್ರೆ ಕಬಡ್ಡಿ ಕೋರ್ಟ್ ಅಂದರೆ ಭಾರಿ ಜೋರಾಗಿದೆ ಅಂದ್ಕೊಂಡ್ರೆ ಇಷ್ಟೇ ಅಗಲ ಇದೆ ಅಲ್ರಿ ಅಂದರು. ಆದರೆ ಮಕ್ಕಳನ್ನ ಆಟ ಆಡಿಸಿದ್ಮೇಲೆ ಗೊತ್ತಾಯ್ತು ಅವರು ಇಷ್ಟು ಚಿಕ್ಕದಾದ್ರೂ ಎಂಥ ದೊಡ್ಡ ಆಟ ಆಡ್ತಾರೆ ಅಂತ. ಅಂತ ಒಂದು ಇದು ಈ ಜಾಗದ ಮಹಿಮೆ. ನಿಜವಾಗ್ಲೂ ಇದೊಂದು ಸುಂದರವಾದ ಜಾಗ. ಯಾಕೆಂದ್ರೆ ಇಲ್ಲಿ ಒಬ್ಬೊಬ್ಬರು ಶಿಕ್ಷಕರು ಸಹ ಅವರು ಮಾಡ್ತಾ ಇರುವಂತ ಜಾಗದಲ್ಲಿ ಅವ್ರದೇ ಆದ ಒಂದು ಹೆಸರು, ಒಂದು ಛಾಪನ್ನು ಮೂಡಿಸಿರುವಂತ ಶಿಕ್ಷಕರೇ. ಇಲ್ಲಿ ಯಾರೂ ಸಹ ಕಮ್ಮಿ ಇಲ್ಲ. ಅದಕ್ಕೆ ಈ ಜಾಗದ ಮಹಿಮೆನೆ ಬಹಳ ಮುಖ್ಯ ಅಂತ ಹೇಳ್ತೀನಿ. ಸೊ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಆದರೂ ಮಾತಾಡಬೇಕು ಅನಿಸ್ತು. ಆದರೆ ಭಾರತೀಯರು ಎಲ್ಲ ಮಾತಾಡ್ತಾರೆ ಬಿಡಿ. ಜಪಾನರು ಜೂಜಾಡ್ತಾರೆ, ಜಪಾನ್ ದೇಶದಲ್ಲಿ ಜೂಜಾಡಲಿಲ್ಲ ಅಲ್ಲ, ಚೀನಾ ದೇಶದಲ್ಲಿ ಜೂಜಾಡಲಿಲ್ಲ ಅಂದರೆ ಸತ್ತೋಗ್ತಾರಂತೆ. ಜಪಾನ್ ದೇಶದಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಸತ್ತೋಗ್ತಾರಂತೆ. ನಮ್ಮ ದೇಶದಲ್ಲಿ ಯಾರು ಮಾತಾಡಲ್ವೋ ಅವ್ರು ಬೇಗ ಸತ್ತೋಗ್ತಾರೆ. ಹಾಗಾಗಿ ಮಾತಾಡಲೇಬೇಕು, ನಾವು ಉಳಿಗೋಸ್ಕರ ಅಂತ ನಾನೀಗ ಮಾತಾಡಿದ್ದೀನಿ. ನನಗೆ ಈ ಶಾಲೆಯ ಸವಿ ನೆನಪುಗಳು, ನಾನು ಜೊತೆಯಲ್ಲಿ ಕೆಲಸ ಮಾಡಿದಂಥ ರಮೇಶು, ಮಧುಸೂದನು, ಮಂಜು ಸಾರು, ರೇವಣ್ಣ ಸಾರು, ರವಿಕುಮಾರ್ ಸಾರು, ಒಬ್ಬೊಬ್ಬರು ಸಹ ಒಂದೊಂದು ಪ್ರತಿಭೆ ಇರುವಂಥವ್ರು, ಒಂದೊಂದು ವಿಷಯ. ಈಗ ದ್ರೋಣಾಚಾರ್ಯರು ಅವರಂಥ ಗುರುಗಳಿಲ್ಲ, ಆದರೆ ಒಬ್ಬನೇ ಒಬ್ಬ ಅರ್ಜುನ ಸಿಕ್ಕಿದ್ದ. ಅವನಿಗೂ ಸಹ ಏನೋ 100 ಜನ ಅರ್ಜುನ ಸಿಗ್ಲಿಲ್ಲ, ಒಬ್ಬನೇ ಅರ್ಜುನ. ಆದರೆ ಭೀಮನು ಒಬ್ಬ. ಹಾಗೆ ಪ್ರತಿಯೊಬ್ಬ ಗುರುಗಳಿಗೂ ಸಹ ಎಲ್ಲರೂ ಅರ್ಜುನ ಸಿಗಲ್ಲ, ಎಲ್ಲ ದುರ್ಯೋಧನ ಸಿಗಲ್ಲ, ಎಲ್ಲ ಭೀಮ ಸಿಗಲ್ಲ.
ಅವರದೇ ಆದ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಗೆ ನಾವು ಗೌರವ ಕೊಟ್ಟು ಪೋಷಿಸಿ ಅವರನ್ನು ಸಹ ಎಲ್ಲ ರೀತಿಯಲ್ಲಿ ನಾವು ಸಹಕರಿಸಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೂ ಮಾತಾಡೋರಿದ್ದಾರೆ, ರಾಗದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಂಯೋಜನೆಯಲ್ಲಿ ವ್ಯತ್ಯಾಸ ಇದ್ರೆ ದಯಮಾಡಿ ಕ್ಷಮಿಸಿ. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡಿರು ಭಜನೆಯಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ ಅಣ್ಣ, ಎಲ್ಲ ಮಾಯ ನಾಳೆ ನಾವು ಮಾಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಗುಂಡು ತೋಪುಗಳು ಇದ್ದವು ಅಣ್ಣ. ಮೋಡಗಳನ್ನು ಗದರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು. ಎಲ್ಲ ಮಾಯ ನಾಳೆ ನಾವು ಮಾಯ ಅಣ್ಣ, ಎಲ್ಲ ಮಾಯ ನಾಳೆ ನಾವು ಮಾಯ. ಥ್ಯಾಂಕ್ ಯು. ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ನನ್ನ ಕೋಟಿ ಕೋಟಿ ನಮನಗಳು. ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮದೊಂದು ಗೌರವ ಅಭಿನಂದನೆಗಳು. ನಮ್ಗೆ ಆನ್ಸರ್ ಬರ್ಲಿಲ್ಲ ಅಂದ್ರೆ ನಾಳೆ ಕೇಳ್ಕೊಂಡ್ ಬಂದು ಹೇಳಿ ನಮ್ಮನ್ನ ಅಂತ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಆ ದಿನ ನಾನು ನೆನಪಿಸೋಣ ಅಂತ ಒಂದೆರಡು ಒಗಟುಗಳನ್ನ ಕೇಳ್ತೀನಿ. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ ಯಾವುದು? ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ. ಇಲ್ಲಿಗೆ ಉತ್ತರವನ್ನ ನೀಡಲಿದ್ದಾರೆ ನಮ್ಮ ಪ್ರಶಾಂತ್. ಎಲ್ರದ್ದು ಊಟ ಆಯ್ತು ಕಣೋ ಲಕ್ಕಿ. ಏನ್ ಸಮಾಚಾರ? ಭಾರಿ ಖುಷಿಯಾಗಿದೆಯಲ್ಲ? ಖುಷಿಯಾಗಿರ್ಬೇಕು. ಹೌದು, ನಾನು ತುಂಬಾ ಖುಷಿಯಾಗಿದ್ದೀನಿ ಕಣೋ. ಇವತ್ತು ಗುಡ್ ನ್ಯೂಸ್ ಇದೆ. ಏ ಅಲ್ಲ ಕಣೋ, ಗುಡ್ ನ್ಯೂಸ್ ಅಂದ್ರೆ ಇವತ್ತು ನಮ್ಮ ಚೌತಿ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ. ಇಬ್ರಲ್ಲ ಕಣೋ, ಗುರುವಂದನ. ಅದೇ ಗುರುಮತಿ ವಂದನ ಅಲ್ಲ ಅಲ್ಲ, ಅದು ಕಾರ್ಯಕ್ರಮ. ನಿನ್ಗೆ ಹೇಳಿದ್ನಲ್ಲ ನೋಡು, ಇದೇ ನಮ್ಮ ಸ್ಕೂಲು. ಇಲ್ಲೇ ನಾನು ಓದಿದ್ದು. ನಿಮ್ಮ ಮಾಸ್ಟರ್ ಲೀಡರ್ ನೋಡು, ಅವರೆಲ್ಲ ನಮ್ಮ ಮಾಸ್ಟರ್ ಕಣೋ. ನಾನು ಯಾರಾದ್ರೂ ಕೇಳ್ಬೇಕಿತ್ತು. ಏನ್ ಕೇಳ್ತೀಯೋ? ಇಲ್ಲ ಕೇಳ್ತೀನಿ, ಯಾರಾದ್ರೂ ಒಬ್ಬರನ್ನ ತೋರ್ಸು. ನೋಡು, ಅಲ್ಲಿದಾರಲ್ಲ ಅವರೆಲ್ಲ ನಮ್ಮ ಮಾಸ್ಟ್ರು. ಅಲ್ಲ ಸರ್, ಈ ನನ್ನ ಮಗನಿಗೆ ಯಾರು ಹೇಳಿದ್ದು ಚೆನ್ನಾಗಿ ಕತೆ ಬರೀತೀವ ಅಂತ? ತಲೆ ತಿಂತಾನೆ ಸರ್. ಊಟ ಮಾಡೋ ಕೂಡಲ್ಲ, ನಿದ್ದೆ ಮಾಡೋ ಕೂಡಲ್ಲ. ಕತೆ ಹೇಳ್ತೀನಿ, ತಲೆ ತಿಂತಾನೆ. ಅಲ್ಲ ಕಣ, ಚೆನ್ನಾಗಿ ಹೇಳ್ತೀನಲ್ಲ, ಯಾಕೆ? ಸುಮ್ಮನೆ ಗುರು, ನೀನೊಂದು ತಲೆ ತಿಂದಿಡ್ತೀಯ. ಈ ಕತೆ ಬದಲು ಯಾವ್ದಾದ್ರು ಹಾಡು ಕಲ್ತಿದ್ರೆ ಆ ಬಿಗ್ ಬಾಸ್ ಕದ್ರೆ ಹೋಗೋದಿತ್ತ? 150 ಲಕ್ಷ ದುಡ್ಡು ಆದ್ರೆ ಗೆಲ್ಬೋದಿತ್ತು. ನಾನು ಹಾಡು ಹೇಳ್ತಿದ್ದೆ ಕಣೋ. ನಮ್ಮ ಮಾಸ್ಟರ್ಗಳಿಗೆಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಸುಮ್ಮನೆ ಏನ್ ಹಾಡು ಹೇಳ್ತೀಯ ನೀನು? ಇಲ್ಲ ಕಣೋ, ನಾನು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀನಿ. ಬೇಕಂದ್ರೆ ಒಂದು ಹಾಡು ಹೇಳ? ಅಯ್ಯಪ್ಪ ಬೇಡ. ಇಲ್ಲ, ನೀನು ಇಷ್ಟೊಂದು ಜನ ಮುದ್ದೆ ನನ್ಗೆ ಹಾಡು ಹೇಳಕ್ ಬರಲ್ಲ ಅಂತ ಹಾಡ್ಕೋತಾ ಇದೀಯ. ನಾನು ಹಾಡೇ ಹಾಡ್ತೀನಿ. ದಯವಿಟ್ಟು ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಅಯ್ಯೋ ಇರ್ಲಿ, ನೀನು ಇಷ್ಟೆಲ್ಲ ಹೇಳಿದ್ಯಾ, ನಾನು ಒಂದು ಹಾಡು ಹಾಡಲೇಬೇಕು. ಇದು ನಮ್ಮೆಲ್ಲ ಮಾಸ್ಟರ್ಗಳಿಗೂ ತುಂಬಾ ಇಷ್ಟ. ಎಸ್ಪೆಷಲಿ ನಮ್ಮ ರೇವಣ್ಣ ಮಾಸ್ಟ್ರು ಪದೇ ಪದೇ ಕೇಳಿ ಹಾಡು ಅಂತಿದ್ರು ಈ ಸಾಂಗು. ಎಲ್ಲರೂ ರೆಡಿನಾ? ಹೇಳ್ಬೋದಾ? ಟೈಮ್ ಇಲ್ಲ, ಈ ಮಗ ಮತ್ತೆ ಹಾಡಕ್ ನಿಂತ್ಕೊಂಡಂತ ಬೈಕಬೇಡಿ. 1-2 ಸಾಲು ಕಾಮಿಡಿ ಆಗಿರ್ಲಿ ಅಂತ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗಿ ಅಷ್ಟಕ್ಕಿಷ್ಟಕ್ಕೂ ಜಗಳ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗಿ ಅಷ್ಟಕ್ಕಿಷ್ಟಕ್ಕೂ ಜಗಳ. ಹೆಟ್ಟು ಉಪ್ಪೆಸರು ಮಾಡ್ಕೊಂಡು ಹೊಲ್ತಕ್ಕೆ ಬಾರಮ್ಮಿ ಅಂದಿದತ್ತೆಪ್ಪ, ಹೆಟ್ಟು ಉಪ್ಪೆಸರು ಮಾಡ್ಕೊಂಡು ಹೊಲ್ತಕ್ಕೆ ಬಾರಮ್ಮಿ ಅಂದಿದತ್ತೆಪ್ಪ. ಒಯ್ಯಾರ ಮಾಡ್ಕೊಂಡು ಹಿಟ್ನೆಲ್ಲ ಬೀಳ್ಸ್ಕೊಂಡು ಉಳ್ಸವಳೆ ಒಂದಿಡಿ ಸೊಪ್ಪ, ಅದಕ್ಕೂ ಹಾಕವಳೆ ಒಂದ್ ಗಾಡಿ ಉಪ್ಪ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗೆ ಅಷ್ಟಕ್ಕಿಷ್ಟಕ್ಕೂ ಜಗಳ. ಹಾಡು ತುಂಬಾ ಇದೆ, ಸದ್ಯಕ್ಕೆ ಸಾಕು ಅನ್ಸುತ್ತೆ. ನೋಡ ಹೆಂಗ ಹೇಳ್ದೆ ಹಾಡು? ಡಬ್ಬ ತರ ಇತ್ತು ಗುರು. ಲೋ, ನಾನು ಏನ್ ಹೇಳಿದ್ರು ಹಿಂಗೆ ಹೇಳ್ತೀಯಲ್ಲೋ. ಸುಂದಿರು, ನಿನ್ಗಿಂತ ನಾನೇ ಎಷ್ಟೋ ಚೆನ್ನಾಗಿ ಹೇಳ್ತೀನಿ. ನೀನಾ ಏನ್ ಹೇಳ್ತೀಯ? ನಾನು ಸಾಂಗ್ ಬರ್ದಿದ್ದೀನಿ ಗುರು. ಸಾಂಗ? ಯಾವ ಸಾಂಗು? ಅದೇ ಟೂವಿ. ಏನು 2v2ವಿನ? ಏನ್ ಹೇಳ್ತಿದ್ಯಾ ನೀನು?
ಅದೇ ನಮ್ಮ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಾರಲ್ಲ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಆ ಸಾಂಗ್ ನೀನೇ ಬರ್ದಿದ್ದು. ಅದಲ್ಲ ಗುರು. ಮತ್ತೆ ಇನ್ಯಾವುದು, ನಮ್ಮ ಸುದೀಪ್ ಬಿಗ್ ಬಾಸ್ ಅವ್ರು ಆಕ್ಟ್ ಮಾಡಿದಾರಲ್ಲ, ಸುವಿ ಸುವಿ, ಆ ಸಾಂಗ್ ನೀನ್ ಬರ್ದಿದ್ದು. ಅದು ಅಲ್ಲ ಗುರು, ನಾನು ಬರ್ದಿರೋ ಸಾಂಗ್ ಇನ್ನೂ ಫೇಮಸ್ಸಾ? ಯಾವ ಸಾಂಗ್ ಅಪ್ಪ ಅದು? ಜಿಂಗಿ ಚಕ್ಕ ಕುಚ್ಚ ಕುಚ್ಚ ಟುವಿ ಟುವಿ, ಜಿಂಗಿ ಚಕ್ಕ ಕುಚ್ಚ ಕುಚ್ಚ ಟುವಿ ಟುವಿ. ನನ್ನ ಮಗನೇ, ಈ ಸಾಂಗ್ ನೀನ್ ಬರ್ದಿದ್ದು. ಹಾಕಿ ನೋಡು. ಅಯ್ಯಯ್ಯೋ, ಸರಿ, ಈಗ ಎಲ್ಲರೂ ಕಾಯ್ತಾ ಇದಾರೆ, ಟೈಮ್ ಆಗ್ತಿದೆ ಮನೆಗೆ ಹೋಗೋದಕ್ಕೆ ಅಂತ. ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ತುಂಬಾ ಮಾತಾಡ್ಬೇಕು, ನನ್ನ ಮಗ ಮಾತಾಡಕ್ ಬಿಡ್ತಾ ಇಲ್ಲ. ಸರಿ, ಓಕೆ, ಥ್ಯಾಂಕ್ ಯು. ಮಂಕುತಿಮ್ಮ ಎನ್ನುವ DVG ಅವರ ಕಗ್ಗವನ್ನ ನೆನೆಯುತ್ತಾ ನಿಮ್ಮೆಲ್ಲರನ್ನ ಮನರಂಜಿಸಿದಂತಹ ಪ್ರಸನ್ನ ಶೆಟ್ಟಿರವರಿಗೆ ಧನ್ಯವಾದಗಳು. ಇದೀಗ ರವಿಕುಮಾರ್ ಸರ್ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸನ್ಮಾನ ಕಾರ್ಯಕ್ರಮವನ್ನ ಸುಗನ್ CM, ಸತೀಶ್ CA, ಅಭಿಷೇಕ್ CS, ಗೌರಿ ಮುತ್ತುರಾಜು, ಶಿವಪ್ರಸಾದ್, ಸೌಮ್ಯ, ದಿವ್ಯಾ, ಚೆಲುವರಾಜ CS, ಸಂಜಯ್ CJ, ಚೇತನ್ CS ಇವರುಗಳು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. 1982ರಲ್ಲಿ ಭುವನಹಳ್ಳಿ ಗ್ರಾಮ ಪಿರಿಯಾಪಟ್ಟಣದಲ್ಲಿ ಜನಿಸಿರುತ್ತಾರೆ. ತಂದೆ ರಾಮಶೆಟ್ಟಿ, ತಾಯಿ ಕಾಮಾಕ್ಷಮ್ಮ. ಇವರ ವಿದ್ಯಾಭ್ಯಾಸ 1ರಿಂದ 5ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭುವನಹಳ್ಳಿ, 6ರಿಂದ ದ್ವಿತೀಯ PUC ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಹೊರಂಡಬಾಳು, ಚಾಮರಾಜನಗರ ಜಿಲ್ಲೆ. ಇವರು TCH ಅನ್ನು ಡಯಟ್ ಕೂಡಿಗೆ ಕೊಡಗು ಜಿಲ್ಲೆಯಲ್ಲಿ ಮಾಡಿರುತ್ತಾರೆ. BSc CBZ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು KR ನಗರ. ಇವರ ವೃತ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌತಿ. 29/1/2004ರಿಂದ 10/8/2016ರವರೆಗೆ 14 ವರ್ಷ 7 ತಿಂಗಳು ಮತ್ತು ಸಮೂಹ ಸಂಪನ್ಮೂಲ ವ್ಯಕ್ತಿ, ಪಿರಿಯಾಪಟ್ಟಣ ಟೌನ್ ಕ್ಲಸ್ಟರ್ 10/8/2016ರಿಂದ 2/8/2024ರವರೆಗೆ ನಿರ್ವಹಿಸುತ್ತಾರೆ ಮತ್ತು ಕರ್ನಾಟಕ ಎಲ್ಲರಿಗೂ ಶುಭ ಸಂಜೆ. ಸನ್ಮಾನಿತ ಶ್ರೀಯುತ ಹೆಸರು ವೆಂಕಟೇಶ್ ಸರ್ ಅವರು. ತಂದೆ ಸುಬ್ಬಣ್ಣ, ತಾಯಿ ಗೌರಮ್ಮ. ಹುಟ್ಟಿದ ದಿನಾಂಕ ಮತ್ತು ಸ್ಥಳ 10/8/1961ರಲ್ಲಿ ಹನುಮಂತಪುರ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಜನಿಸಿರುತ್ತಾರೆ. ವಿದ್ಯಾಭ್ಯಾಸ PUC ಮತ್ತು TCH. ಇವರು ಈ ಶಿಕ್ಷಕ ವೃತ್ತಿಗೆ 3/6/1985ರಲ್ಲಿ ಸೇರಿರುತ್ತಾರೆ. ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಶಾಲೆಗಳು ಚನ್ನಕೇಶವಪುರ, ಅಂಬಲಾರೆ, ಚಾಮರಾಯನಕೋಟೆ, ಹೊನ್ನಾಪುರ, ಚೌತಿ. ಇವರು ದಿನಾಂಕ 31/8/2021ರಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರ ಹುದ್ದೆಯೊಂದಿಗೆ ನಿವೃತ್ತಿಯನ್ನ ಹೊಂದಿರುತ್ತಾರೆ. ಇವರು ಕರ್ತವ್ಯ ನಿರ್ವಹಿಸಿದ ಅವಧಿ 36 ವರ್ಷ 2 ತಿಂಗಳು ಮತ್ತು 2 ದಿವಸ. ಧನ್ಯವಾದಗಳು. ಮತ್ತೊಬ್ಬ ಸನ್ಮಾನಿತ ಶಿಕ್ಷಕರ ಹೆಸರು ಮಂಜು MK ಸರ್. ಇವರ ತಂದೆಯ ಹೆಸರು ಕೃಷ್ಣ ಶೆಟ್ಟಿ, ತಾಯಿ ಜಯಮ್ಮ. ಇವರು ಹುಟ್ಟಿದಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಹಬ್ಬ ಅಂತ, ಹಬ್ಬದ ವಾತಾವರಣ. ಯಾಕೆಂದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪುಟಾಣಿಗಳು ಕೂಡ ನಮ್ಮನ್ನ ಹರಸ್ಲಿಕ್ಕೆ ಬಂದಿದ್ದೀರಾ. ಬೆಳಗ್ಗೆಯಿಂದ ಸಂಜೆ ತನಕ ಸುಮಾರು ಈಗಾಗಲೇ 6 ಗಂಟೆ ಸಮಯ ಆಗ್ತಾ ಇದೆ. ನಿಮ್ಮ ಪ್ರೀತಿಗೆ ನಾವು ಅಭಾರಿಗಳು ಅಂತ ಹೇಳ್ತಾ, ನಾನು ನಿಜವಾಗ್ಲೂ ಈ ಚೌತಿ ಶಾಲೆಗೆ ಬಂದಾಗ ತುಂಬಾ ಮಳೆ, ನನಗೆ ಮಳೆ ಅಂದ್ರೆ ಭಯ. ಇವಾಗ್ಲೂ ಕೂಡ ಮಳೆಯಲ್ಲಿ ನೆನೆಯೋದು ಕಷ್ಟ. ಬೆಳಗ್ಗೆಯಿಂದ
ಸಂಜೆ 4 ಗಂಟೆ ಗಂಟಲು ಮಳೆ ಬೀಳ್ತಲೇ ಇರೋದು. ಪಿರಿಯಾಪಟ್ಟಣಕ್ಕೆ ಹೋದ್ರೆ ಮಳೆ ಇರ್ತಿರ್ಲಿಲ್ಲ. ಆದ್ರೂ ಕೂಡ ಸುಮಾರು 11 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಗ್ರಾಮಸ್ಥರು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಈ ಸುಸಂದರ್ಭದಲ್ಲಿ ನಾನು ಹೋಗಿರ್ತಕ್ಕಂಥ ನನ್ನ ಹಿರಿಯ ಶಿಕ್ಷಕರು, ಅದನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಮಾತ್ರ ನಾವು ಮಾಡಿದ್ವಿ ಅಷ್ಟೇ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಗೆ, ಪ್ರಾಣಿ ಅಥವಾ ಪಕ್ಷಿಗಳಿಂದ ತೊಂದರೆ ಆಗದಂಗೆ, ಅದಕ್ಕೆ ನೀರಿನಿಂದ ಕೊರತೆ ಆಗದಂಗೆ ರಕ್ಷಣೆಯನ್ನ ಮಾಡಿದಂತ ಕೆಲಸ ಮಾತ್ರ ನಮ್ದು. ಯಾಕೆ ಅಂತಂದ್ರೆ ಅವರು ಬೇಸಿಕ್ ಅನ್ನ ಹಾಕೋಗಿದ್ರು ಸೀನಿಯರ್ಸ್ಗಳು. ಅದನ್ನು ನಾವು ಸ್ವಲ್ಪ ಗೊಬ್ಬರ, ಔಷಧಿ, ಕಾಲಕ್ಕೆ ನೀರನ್ನ ಕೊಟ್ಟು ಎಂಕರೇಜ್ ಮಾಡ್ತಾ ಬಂದು ಇವತ್ತೆಲ್ಲರೂ ನನ್ನ ವಿದ್ಯಾರ್ಥಿಗಳು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಏನ್ ಓದ್ತಾ ಇದ್ದೀರಿ ಅಂದ್ರೆ ನನ್ನ ಮಾಸ್ಟರ್ ಡಿಗ್ರಿ ಅಂತಾರೆ. ಏನ್ ಮಾಡ್ತಾ ಇದ್ರಿ? ಇಂಜಿನಿಯರ್ ಮಾಡ್ತಾ ಇದ್ದೀನಿ ಅಂತಾರೆ. ನಿಜವಾಗ್ಲೂ ನಾನು ಯಾವತ್ತೂ ಎಲ್ಲೂ ಹೇಳ್ತಾ ಇರ್ತೀನಿ, ನನ್ನ ಚೌತಿನಲ್ಲಿ ನಾನು ಅವಾಗಿದ್ದಾಗ 287 ಮನೆಗಳಿತ್ತು. ಪ್ರತಿ ಮನೆಯಲ್ಲೂ ಕೂಡ ತಂದೆ ತಾಯಿಯಿಂದ ಹಿಡಿದು ಮಕ್ಕಳವರೆಗೂ ನನಗೆ ಪರಿಚಿತರು ಅಂತ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ನನಗೆ ಬಹಳ ಇಷ್ಟ. ಇಲ್ಲಿಂದನೇ ನನಗೆ ಎಲ್ಲವನ್ನ ಕೊಟ್ಟಿದೆ. ಚೌತಿಯಿಂದನೇ ನನಗೆ ಮದುವೆಯನ್ನ ಕೊಡ್ತು, ಮನೆಯನ್ನ ಕಟ್ಟಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಜೊತೆಗೆ ನನ್ನ ಜೀವನ ಚೆನ್ನಾಗಿರ್ಲಿಕ್ಕೆ ನನ್ನ ಚೌತಿ ಮಕ್ಕಳು ನನಗೆ ಯಾವತ್ತೂ ಕೂಡ ನನ್ನ ಖುಷಿಯಾಗಿ ಮಾತಾಡಿಸ್ತಾ ಇರ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂದ್ರೆ ನಾವು ಮಕ್ಕಳನ್ನ ಜೊತೆಗೆ ಪೋಷಕರನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ಇರಬೇಕು. ನಾವೇನ್ ಹೇಳಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥವ್ರು ಪೋಷಕರು. ನಮ್ಮ ಚೌತಿ ಪೋಷಕರು ಮಕ್ಕಳಿಗೆ ಎಲ್ಲಾ ರೀತಿಯ ಶಾಲೆಗೆ, ಮಕ್ಕಳಿಗೆ ಹಾಗೂ ನಮ್ಗೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನ ನೀಡ್ಕೊಂಡು ಬಂದಂತ ಎಲ್ಲ ಹಿರಿಯರಿಗೂ ಕೂಡ ಈ ಸುಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸು ಮಮತಾ ಮೇಡಮ್ ಒಬ್ರು ಬಿಟ್ಟು 20ನೇ ಶತಮಾನದವರು, ನಾನು ಮತ್ತು ಮಮತಾ ಮೇಡಮು 21ನೇ ಶತಮಾನದವರು. ಸೊ ನಾವು ಇನ್ನೂ ಚಿಕ್ಕ, ಈಗ ತಾನೇ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ ಅನ್ನಿಸ್ತೈತೆ. ಆದರೆ ಮೊನ್ನೆ ಜಾಬಿಗೆ ಸೇರ್ಕೊಂಡಂಗೆ ಅನಿಸ್ತೈತೆ. 21 ವರ್ಷ ಆಗೈತೆ, ಆದರೂ ಮೊನ್ನೆ ತಾನೇ ಜಾಬಿಗೆ ಸೇರ್ಕೊಂಡಂಗೆ ಅನಿಸ್ತೈತೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಾನು ನೋಡ್ತಾ ಇದ್ರೆ ಪುನಃ ಇದೇ ಶಾಲೆಗೆ ಬರಬೇಕು ಅನಿಸ್ತೈತೆ. ಆದರೆ ಅವಕಾಶ ಸಿಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಪಾಯಿಂಟ್ ಆದಾಗ 2004ರಲ್ಲಿ ಮನೆ ಮಾಡಬೇಕು, ಊರಿಂದ ಓಡಾಡೋದು ಕಷ್ಟ ಅಂತ ಹೇಳಿ ಒಂದು ವಿನಂತಿ ನಮ್ಮ ರಮೇಶ್ ಮಾಸ್ಟರ್, ಶ್ರೀನಿವಾಸ್ ಮಾಸ್ಟರ್ ಕೇಳ್ಕೊಂಡೆ. ರೇವಣ್ಣ ಮಾಸ್ಟರ್ ಇಲ್ಲೇ ಇದ್ದಾರೆ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ. ಆಗ ನಮ್ಮ ವೈದ್ಯಮುಡಿಗೌಡರು, ಬನ್ನಿ ನಮ್ಮನೆ ರೂಮ್ ಚೆನ್ನಾಗೈತೆ ಕೊಡ್ತೀನಿ ಅಂತೇಳಿ ರೂಮ್ ತೋರಿಸಿದ್ರು. ನಾನು ಅದೇ ಹುಮ್ಮಸ್ಸಲ್ಲಿ ಒಂದು ಚಾಪೆ, ಒಂದು ದಿಂಬು, ಒಂದು ರಗ್ಗು ತಗೊಂಬಂದು ಹಾಕ್ದೆ ರೂಮ್ಗೆ. ಅದಾದಮೇಲೆ ಬೀಗ ಹಾಕ್ತು. ಆ ಬೀಗದ ಕೈ 21 ವರ್ಷ ಆಗದೆ, ಅದು ಎಲ್ಲದೆ ಅಂತ ಗೊತ್ತಿಲ್ಲ. ಹಾಕಿದ್ದು ಅಷ್ಟೇ ಗೊತ್ತು. ಆ ಚಾಪೆ ಎಲ್ಲೋಯ್ತು, ದಿಂಬೆಲ್ಲೋಯ್ತು, ರಗ್ಗೆಲ್ಲೋಯ್ತು, ಒಂದು ಗೊತ್ತಿಲ್ಲ. ಒಂದಿನ ಕೇಳಿದೆ, ಗೌಡ್ರೆ ಏನಾಯ್ತು ನನ್ನ ರೂಮು? ನೀವು ಬಾಡಿಗೆ ಕೊಟ್ಟಿಲ್ಲ, ವಜಾಯ್ತು ಅದು ಅಂದರು. ಆಯಿತು, ಒಳ್ಳೇದಾಯ್ತು ಬಿಡಿ ಗೌಡ್ರೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಹೇಳಿ ಬಹಳ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಿದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ನನಗಿನ್ನೊಂದು, ಈ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ 2 ರೀತಿಯ ಖುಷಿ ಇದೆ. ಒಂದು ಶಿಕ್ಷಕನಾಗಿ ಅಥವಾ ಗುರುವಾಗಿ, ಒಂದು ವಿದ್ಯಾರ್ಥಿಯಾಗಿ. ಗುರುವಾಗಿ ಆಕ್ಚುಲಿ ನಾನು ನೋಡಿರಲಿಲ್ಲ, ಇದೇ ಪ್ರಥಮ ಬಾರಿಗೆ. ಗುರು ಅಂತಂದರೆ ಒಬ್ಬ ಅಭಿಮಾನ ಯಾವ ರೀತಿ ಇರ್ತದೆ ವಿದ್ಯಾರ್ಥಿಗಳು ಅಂತ ನೋಡ್ತಾರೆ, ಇವತ್ತೇ ಫಸ್ಟು. ನಾವು ಯಾವುದೇ ಗುರುಗಳಾಗಲಿ ವಿದ್ಯಾರ್ಥಿಗಳು ನಮಗೆ ಆನರ್ ಮಾಡಬೇಕು, ಬಂದು ಕರೆಸಿ ಸನ್ಮಾನ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಳ್ಳಲ್ಲ. ಆದರೂ ಕರೆಸಿ ಮಾಡಿದಾಗ ಆಗುವಂಥ ಆನಂದ ಬೇರೆ. ನಾವು ಮಾಡಿದ್ದೀವಿ, ನಮ್ಮ ಗುರುಗಳಿಗೆ ಮಾಡಿದ್ದೀವಿ. ಆಗ ವಿದ್ಯಾರ್ಥಿಗಳಾಗಿ ನೋಡ್ತಿದ್ದೋ. ನಮ್ಮ ಶ್ರೀನಿವಾಸ್ ಅವರು ಹಳೆ ಮಾಸ್ಟರ್ ಅಂತ ಹೇಳ್ತಿರಲ್ಲ, ಅವ್ರ ಕೆಲಸ ಸೇರ್ಕೊಂಡು ಚೌತಿ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ನೋಡಿ. ಅವ್ರ ಜೊತೆ ನನ್ನ ಕರೆದು ಇಲ್ಲಿ ಒಂದು ಆನರ್ ಮಾಡ್ತಿದ್ರಿ ಅಂದರೆ ನಿಜವಾಗ್ಲೂ ನಾನು ಧನ್ಯ. ಅಂತ ಮಾರ್ಗದರ್ಶಕ ಶಿಕ್ಷಕರು ಮೊದಲನೇ ಬೇಸ್ ಏನು ಹಾಕಿದ್ದಾರೆ, ಅವರು ಒಳ್ಳೆ ಒಂದು ಗುಳಿಕ ಕಾಲ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಬಂದಂಥ ಶಿಕ್ಷಕರು. ಅವ್ರು ಬಂದ ನಂತರ ಬಂದಂಥ ಶಿಕ್ಷಕರೆಲ್ಲ ಗುಳಿಕ ಕಾಲದಲ್ಲೇ ಬಂದಿದ್ದಾರೆ. ಈಗಲೂ ಅದಂತಹ ಟೀಚರ್ಸೇ ಇಲ್ಲಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಯಾಕೆಂದರೆ ಚೌತಿ ಈಸ್ ವೆರಿ ಸ್ಪೆಷಲ್, ಎಲ್ಲದರಲ್ಲೂ ಸ್ಪೆಷಲ್ಲು. ಏನಕ್ಕೆ ಅಂತಂದರೆ ಪ್ರಪ್ರಥಮ ಬಾರಿಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಂಥ ಒಂದು ಶಾಲೆ. ರಾಜ್ಯ ಮಟ್ಟಕ್ಕೆ ಹೆಣ್ಣು ಮಕ್ಕಳು ಸಹ, ಹಳ್ಳಿ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು ಅಂತ ತೋರಿಸ್ಕೊಂಡಂಥ ಶಾಲೆ. ಮತ್ತು
ಡಾಕ್ಟರ್ಗಳನ್ನ ಮಾಡ್ಬೋದು, ಇಂಜಿನಿಯರ್ನ ಮಾಡ್ಬೋದು, ಟೀಚರ್ಸ್ನ ಮಾಡ್ಬೋದು ಅಂತ ಪ್ರತಿಯೊಂದು ಹಂತದಲ್ಲಿ ತೋರಿಸ್ಕೊಂಡಂಥ ಶಾಲೆ ಚೌತಿ ಅಂತ ಹೇಳ್ತೀನಿ. ನನ್ನನ್ನು ನಮ್ಮೂರಲ್ಲಿ ಚೌತಿ ಮಾಸ್ಟರ್, ಚೌತಿ ರವಿ ಅಂತ ಕರಿತೇವೆ ಹೊರತು ಭುವನಹಳ್ಳಿ ರವಿ ಅಂತ ಕರೆಯೋದೇ ಇಲ್ಲ. ನಮ್ಮೂರ ಹೆಸರೇ ಹೇಳಲ್ಲ. ಈಗಲೂ ಹೊರಗಡೆ ಹೋದ್ರೆ ಚೌತಿ ಅಲ್ವಾ ನೀನು ಅಂತ ಕೇಳ್ತಾರೆ. ಅಷ್ಟು ಹೆಸರು ಮಾಡಿದೆ ಚೌತಿ. ಬಹಳ ಖುಷಿ ಆಗ್ತದೆ. ಮತ್ತೆ ನನಗೆ ಜೀವನ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ನಾನು ಕಲಿಸಿದನೋ ಏನೋ ಗೊತ್ತಿಲ್ಲ, ಜೀವನವನ್ನು ಎಷ್ಟು ಮಟ್ಟಿಗೆ ರೂಪಿಸಿದನೋ ಗೊತ್ತಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಕಲ್ತಿದ್ದೀನಿ ಕೂಡ. ಒಳ್ಳೇದು ಕಲ್ತಿದ್ದೀನಿ, ಕೆಟ್ಟದ್ದು ಕಲ್ತಿದ್ದೀನಿ. ಎಕ್ಸಾಂಪಲು, ನಮ್ಮ ಟೀಚರ್ಸು ನಾನು ಸ್ಟಾರ್ಟಿಂಗ್ ಬಂದಾಗ ಅಪಾಯಿಂಟ್ ಆದಾಗ ಶಾಂತ ಮೇಡಮ್ ಆ ರೂಮಲ್ಲಿದ್ದರು, ರಮೇಶ್ ಮಾಸ್ಟ್ರು ಈ ರೂಮಲ್ಲಿದ್ದರು. ನಾನು ಅಪಾಯಿಂಟ್ ಅಂದ್ಬಿಟ್ಟು ತಂದು ಒಂದು ಲೆಟ್ರ್ ಕೊಟ್ಟೆ. ಶಾಂತ ಮೇಡಮ್ ಈ ಸಣ್ಣ ಹುಡುಗ ಬಂದಲ್ಲ ನೀನು, ನಾನು ನಿಜವಾಗ್ಲೂ ಯಾರಾದರೂ ಅಪಾಯಿಂಟ್ ಆದಾಗ ಖುಷಿ ಪಟ್ಟವ್ರನ್ನ ನೋಡಿದಿರ್ತೀರಿ, ದುಃಖ ಪಟ್ಟಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನು. ಊರಿಗೆ ಹೋದ್ರೆ ಬೈಯೋರು, ಇವನು ಅಪಾಯಿಂಟ್ ಆಗ್ಬಿಡ್ತಾ, ಇವನು ಮೇಷ್ಟ. ಇಲ್ಲಿಗೆ ಬಂದರೆ ಈ ಹುಡುಗ ಇವನು ಮೇಷ್ಟ ಇವನು ಅನ್ನೋ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದು ನನಗೆ. ಆಗ 2 ವರ್ಷ ಹೆಂಗಾರು ಮಾಡಿ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಾದಾಗೆ ಸ್ವಲ್ಪ ದಪ್ಪಾಗಿ ದಸ್ಪುಟಿಯಾಗಿ ಬರೋಣ, ಸ್ವಲ್ಪ ವಯಸ್ಸಾಗ್ಲಿ ನನಗೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದೆ. ಆದರೆ ಧೈರ್ಯ ತುಂಬಿದವರು ನಮ್ಮ ಶ್ರೀನಿವಾಸ ಮಾಸ್ಟರು. ಅದು ಬಂದು ಅಪಾಯಿಂಟ್ ಆದ 3 ದಿನಕ್ಕೆ ಟೂರ್ ಹಾಕ್ಬಿಟ್ರು. ಟೂರ್ಗೆ ಹೋಯ್ತೀನಿ, ಮಕ್ಕಳು ನೋಡಿದ್ರೆ ಏಯ್ತವು, ದೊಡ್ಡ ಮಕ್ಕಳು. ಮೋಹನ ಅಂತ ಒಂದು ಹುಡುಗ ಇದ್ದ, ಪಾಪ ಅವನಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಅವ್ನು ಕ್ಲಾಸ್ಗೆ ಹೋಗ್ಬೇಕು ಹೋದ್ರೆ ಎದ್ರುಕೊಂಡಿದ್ದೀನಿ. ಯಾಕೆಂದ್ರೆ ನನಗಿಂತ 7 ವರ್ಷ ದೊಡ್ಡವನು ಅಷ್ಟೇ, ಅಲ್ಲ ಚಿಕ್ಕವನು. ಅವ್ನು ಕ್ಲಾಸ್ಗೆ ಹೋಗ್ಬೇಕಲ್ಲಪ್ಪ, ಅವ್ನಿಗೆ ಹೆಂಗಪ್ಪ ಪಾಠ ಮಾಡೋದು? ಅದಾಯ್ತು, ಹೆಂಗೋ ಏನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ. ಒಂದಿನ ಬಿಡ್ತು ಎಲ್ಲರೂ ಟ್ರೈನಿಂಗ್ ಹೋಗ್ಬಿಟ್ರೆ ನಾನು ಒಬ್ಬನೇ ಸ್ಕೂಲಲ್ಲಿ. ಆ ಹುಡುಗರನ್ನ ಮ್ಯಾನೇಜ್ ಮಾಡೋದಕ್ಕೆ ಅವತ್ತು ಸಾಕಾಗೋಯ್ತು. ಬಿಸಿ ಊಟ ಕೊಡಿಸೋದು, ಆ ಹುಡುಗರನ್ನ ಒಂದು ಕ್ಲಾಸ್ ರೂಮ್ ಗುಡ್ಡೆ ಹಾಕೋದು. ಸೊ ಈ ರೀತಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ, ಮತ್ತೆ ಒಂದು ಏನು ನಾವು ಹುಡುಗರನ್ನ ಕೆತ್ತುವಂಥದ್ದಲ್ಲ, ಶಿಲ್ಪಿಗಳನ್ನಾಗಿ ಮಾಡುವಂಥದ್ದಲ್ಲ, ಶಿಲೆಗಳನ್ನಾಗಿ ಮಾಡುವಂಥದ್ದಲ್ಲ. ನಮ್ಮ ಈ ಊರಿನ ಏನು ಗ್ರಾಮಸ್ಥರಿದ್ದಾರೆ, ಪ್ರತಿ ಒಂದು ಹಂತದಲ್ಲೂ ನಮಗೂ ಸಪೋರ್ಟ್ ಆಗಿ ಇದ್ಕೊಂಡು ಹಿಂಗೆ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಂಥದ್ದು. ಅದ್ರ ಜೊತೆಗೆ ಹೆಚ್ಚಾಗಿ ಆಡಳಿತ ಮಾಡೋದು ಯಾವ ರೀತಿ ಅಂತೇಳಿ ನಮ್ಮ ರಮೇಶ್ ಮಾಸ್ಟರ್ ತೋರಿಸ್ಕೊಟ್ರು. ಮಕ್ಕಳನ್ನ ವಿಶ್ವಾಸವಾಗಿ ಪ್ರೀತಿಯಿಂದ ಯಾವ ರೀತಿ ನಡೆಸ್ಕೋಬೇಕು, ಅವ್ರನ್ನ ಪ್ರೀತಿನ ಗಳಿಸೋದು ಯಾವ ರೀತಿ ಅಂತೇಳಿ ನಮ್ಮ ಶ್ರೀನಿವಾಸ ಮಾಸ್ಟರ್ ತೋರಿಸ್ಕೊಟ್ರು. ಸ್ನೇಹ ಅಂದ್ರೆ ಶಿಕ್ಷಕರದಲ್ಲಿ ಯಾವ ರೀತಿ ಒಡನಾಟ ಇರಬೇಕು ಅಂತೇಳಿ ನಮ್ಮ ಮಧು ಸರ್, ಮಂಜು ಸರ್, ಚಂದ್ರಶೇಖರ್ ಸರ್ ಕೊಟ್ಟರು. ಮತ್ತು ಕಷ್ಟದಲ್ಲಿ ಯಾವ ರೀತಿ ಬೆರಿಬೇಕು ಅಂತೇಳಿ, ಕಷ್ಟ ಸುಖದಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ಮ ಶಾಂತ ಮೇಡಮ್ ಪಾಪ ನೆನೆಸ್ಕೊಳ್ತಾ ಅವರು ಹೇಳ್ಕೊಟ್ರು. ಅದ್ರ ಜೊತೆಗೆ ಕೊನೆಗೆ ಬಂದಂಥ ನಮ್ಮ ವೆಂಕಟೇಶ್ ಮಾಸ್ಟ್ರು, ನಮ್ಮ ನೀಲಮ್ಮ ಮೇಡಮು, ನಮ್ಮ ಮಮತಾ ಮೇಡಮ್. ವೆಂಕಟೇಶ್ ಮಾಸ್ಟ್ರು ಅವ್ರದಲ್ಲಿ ಶಿಸ್ತು ಕಲ್ತಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ಅವರು ಶಿಸ್ತು ಬಿಟ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅವ್ರ ಶಿಸ್ತಿಷ್ಟೇ, ಬರಬೇಕು ಕ್ಲಾಸ್ಗೆ, ಮಕ್ಳು ಪಾಠ ಮಾಡಬೇಕು, ಮಕ್ಳು ಏನಾದ್ರು ಕಲಿಬೇಕು. ಅವತ್ತು ಸುಮ್ಮನೆ ಅಂತೂ ಕ್ಲಾಸಿಗೆ ಹೋಗೋವಾಗಿಲ್ಲ. ಅದನ್ನ ಮೊನ್ನೆನೂ ಸಹ ನಾನು ಪ್ರಭಾರಿ ಹೆಡ್ ಮಾಸ್ಟ್ರು ಏನು ಮಾಡಬೇಕು, ನಾನು ಮಾಡ್ತಿದ್ದಲ್ಲ ಅಷ್ಟು ಮಾಡಿ ಸಾಕು, ಎಲ್ಲ ಸರಿ ಆಗ್ತಿದೆ ಅಂತಂದ್ರು. ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೇನೆ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರು, ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳು, ಅದೇ ರೀತಿ ಈ ಶಾಲೆಯ ಶಿಕ್ಷಕ ವೃಂದದವರು, ಎಸ್ಪೆಷಲಿ ಈ ಒಂದು ಗ್ರಾಮದ ಸಿದ್ದರಾಜು ಹಾಗೂ ರಾಜುರವರು ವಿಶೇಷವಾಗಿ ಅವ್ರಿಗೆ ಅವರ ಆಕ್ಚುಲಿ ಒಂದು ಸಣ್ಣ ಒಂದು ಬರ್ತ್ಡೇ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ನಾವು ಕೊಡೋ ಕಷ್ಟ ಅಷ್ಟಿಷ್ಟಲ್ಲ. 15 ದಿನ ಗಂಟೆ ಪ್ರಾರಂಭ ಮಾಡಿರ್ತೀವಿ, ಕೊನೆ ದಿನ ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟಿರ್ತದೆ. ಆದರೆ ಇವರು ಶಾರ್ಟ್ ಆಗಿ ಪ್ರಾರಂಭ ಮಾಡಿದ್ರು, ಬೇಗ ಮುಗಿಸಿದ್ರೆ ಸಹ ಅಚ್ಚುಕಟ್ಟಾಗಿ ಈ ಊರಿನಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಡಗೂಡಿಸಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಈ ಗ್ರಾಮಕ್ಕೆ ಹೆಸರು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತು. ಚೌತಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಬೇಕು, ಪ್ರಧಾನಮಂತ್ರಿ ಮೋದಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಅವರು ಚೌತಿನ ಅಲ್ಲಿಂದಲೇ ಗುರುತಿಸ್ಲಿ ಅಂತ ಹಾರೈಸ್ತಾ ನಿಮ್ಗೆಲ್ಲ ಶುಭವಾಗ್ಲಿ. ಧನ್ಯವಾದಗಳು. ಸ್ಮಿತವೀರಲಿ ಎನ್ನುವ ಕಗ್ಗ ನಮ್ಮ ರವಿಕುಮಾರ್ ಸರ್ ಮತ್ತೆ ಚಂದ್ರಶೇಖರ್ ಸರ್ಗೆ ತುಂಬಾ ಚೆನ್ನಾಗಿ ಒಪ್ಪತ್ತು. ಸ್ಮಿತಾ ಅಂದ್ರೆ ನಗುವನ್ನ ಬಿಟ್ರೆ ಏನು ನೋಡಕ್ಕೆ ಸಾಧ್ಯನೇ ಇಲ್ಲ, ಯಾವಾಗ್ಲೂ ನಗ್ತಾ ಇರ್ತಾರೆ. ಜೊತೆಗೆ ಅವಿರತ ಸೇವೆಯನ್ನ ಸಲ್ಲಿಸಿರುವಂತಹ ನಿಮಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಯಾಕಪ್ಪ ಅಂದ್ರೆ ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತದೆ, ಅದಕ್ಕಾಗಿ 2 ಕಡೆ ಶಾಲೆ ಬಿಡೋ ಟೈಮ್ನಲ್ಲಿ ಮಕ್ಕಳುಗಳು ಶಾಲೆ ಒಳಗೊಂದು ಕಾಲು ಹೊರಗೊಂದು ಕಾಲು ಹಾಕಿರ್ತಾರೆ. ಯಾಕಪ್ಪ ಅಂದರೆ ಮನೆಗೆ ಹೋಗ್ಬೇಕು ಆ ಸ್ಥಿತಿ ಆಗಿದೆ. ಬೆಳಗ್ಗೆಯಿಂದ ಪಾಪ ಎಲ್ಲರೂ ಕುಳಿತಿದ್ದೀರಾ, ಸಂತೋಷದಿಂದ ನೋಡ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಜನ ಬರ್ತಾ ಇದೆ. ಹಾಗೆ ಇನ್ನೊಂದು 10 ನಿಮಿಷಗಳ ಕಾರ್ಯಕ್ರಮ ಮುಗಿತಿದೆ. ಎಲ್ಲರೂ ಅದೇ ರೀತಿ ಇದು ಸಹಕರಿಸ್ಬೇಕಾಗಿ ಕೇಳ್ಕೊತಾ ಇದು ಈ ದಿನದ ಗುರುವಂದನ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ನಮ್ಮ ಚೌತಿ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮದ ಮುಖಂಡರು, ಪಂಚಾಯತಿ ಅಧ್ಯಕ್ಷರು, SDMC ಅಧ್ಯಕ್ಷರು, ಗ್ರಾಮದ ಜನತೆ
ಹಾಗೂ ಎಲ್ಲ ಶಿಷ್ಯರಿಂದ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನಾವು ಇದೇ ತಾಲೂಕಿನಲ್ಲಿ ಮಕ್ಕಳ ಗಲಾಟೆ ಜಾಸ್ತಿ ಆಯ್ತು, ಸ್ವಲ್ಪ ಯಾರಾದರೂ ನೋಡಿರಲಿ. ನಾನು ಇದೇ ತಾಲೂಕಿನವನಾಗಿದ್ದು ನನ್ನ ವಿದ್ಯಾಭ್ಯಾಸ ಬಾಲ್ಯ ಜೀವನ ಎಲ್ಲ ಇಲ್ಲೇ ಕಳೆದು ಇದೇ ತಾಲೂಕಿನಲ್ಲಿ 5 ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊನೆಗೆ ಮುಖ್ಯ ಶಿಕ್ಷಕನಾಗಿ ಬಡ್ತಿ ಬಂದು 2011 13ನೇ ತಾರೀಕು 2011ನೇ ಇಸ್ವಿಯಲ್ಲಿ ಇಲ್ಲಿ ಬಂದೆ. ಬಂದಾಗ ಬರಬೇಕಾದ್ರೆ ಇಲ್ಲಿಗೆ ನನಗೆ ಊರೇ ಗೊತ್ತಿಲ್ಲ, ಊರಿನ ದಾರಿ ಗೊತ್ತಿಲ್ಲ. ಆದರೂ ಕೂಡ ನಾನು ನನ್ನ ಕರ್ತವ್ಯ ನಿರ್ವಹಿಸೋಕೆ ಏನು ಭಯ ಇಲ್ಲ ಅಂತ ಅಂದ್ಕೊಂಡು ನಾನು ಬಂದೆ. ಬಂದಮೇಲೆ ಗೊತ್ತಾಯಿತು ಇಲ್ಲಿ ಊರಿನ ಜನ ಹೇಗೆ, ಇಲ್ಲಿ ಶಿಕ್ಷಕರಿಗೆ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ಎಲ್ಲ ತುಂಬ ಮನಸ್ಸಿಗೆ ಹಿಡ್ಕೊಳ್ತು, ತುಂಬ ಒಪ್ಪಿಗೆ ಆಯಿತು. ನಮ್ಮ ಶಿಕ್ಷಕರು ನನಗೆ ತೋಳ್ಬಲ ಇದ್ದಂಗೆ ಅಂತ ಒಳ್ಳೆ ಮೆಚ್ಚುಗೆ ಇದ್ದವರು, ತುಂಬ ಕ್ಯೂರಿಯಾಸಿಟಿ ಇದ್ದವರು, ಯುವಕರು ಎಲ್ಲದರಲ್ಲೂ ಮುಂದಿದ್ರು. ಹಾಗಾಗಿ ತುಂಬ ಮೆಚ್ಚುಗೆ ಆಯಿತು. ಆ ಸಮಯದಲ್ಲಿ ಅದೇ ಸಮಯದಲ್ಲಿ ನಾನು ಒಂದು ಮಾತು ನೆನಪು ಬರ್ತದೆ. ಈ ವೈರ್ಮುಡಿ ಗೌಡ್ರಂತರು ಅವರು ಇನ್ಸ್ಪೆಕ್ಟರ್ ಇದ್ದಂಗೆ ಸ್ಕೂಲ್ಗೆ ಡೈಲಿ ಬರೋದು, ವಿಚಾರಣೆ ಮಾಡೋದು, ನೋಡೋದು ಇವೆಲ್ಲ ಮಾಡೋರು. ಇಲ್ಲ ಅಂದರೆ ಹೋಯ್ತಾ ಕಣ್ಣೆಲ್ಲಾರ ನೋಡ್ಬಿಡೋರು, ಏನು ಮಾಡ್ತಾ ಇರ್ಬೋದು ಇವರು ಅಂತ. ಹಾಗೆ ನಾವು ಆ ಹೆದರಿಕೆಗೂ ಕೂಡ ಇದ್ದೋ. ಮತ್ತು ವೈರ್ಮುಡಿ ಗೌಡ್ರಂತರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ನಾವು ಹೋಗಿ ಕೇಳ್ತೀವಿ ಅವ್ರನ್ನ, ನೋಡಿ ಸ್ವಾಮಿ ನಿಮ್ಮೂರಿಗೆ ನಾನು ಹೊಸ್ದಾಗಿ ಬಂದಿದ್ದೀನಿ, ನಾನು ಹೊಸಬ ಏನೂ ಗೊತ್ತಿಲ್ಲ ನಿಮ್ಮೂರ ವಿಷಯ, ಹೆಂಗೆ ನಿಮ್ಮೂರು ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ಯಾವ ಊರು ಏನು ಕುಲ ಹೋದ್ರೆ ಎಲ್ಲ ಕೇಳಿದ್ರು, ನೀನು ಹೆಂಗೆ ಹಂಗೆ ಆಡ್ತೀಯ ಹಂಗೆಲ್ಲ ಊರಿರ್ತದೆ ಅಂತ ಹೇಳಿದ್ರು. ಅಂದರೆ ನಮ್ಮ ಏನು ನಡೆನುಡಿಗಳಿರ್ತವೆ ಆ ರೀತಿ ಇಲ್ಲಿ ನಿನ್ನ ಕರ್ತವ್ಯ ನಿರ್ವಹಿಸ್ಬೋದು ಅಥವಾ ನೀನು ಇರ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ನಾವು ಬಂದಿದ್ದು ನಮ್ಮ ಶಿಕ್ಷಕ ವೃತ್ತಿಯನ್ನು ಮಾಡಲಿಕ್ಕೆ, ನಮ್ಮ ಕೆಲಸ ನಾವು ಮುಗಿಸ್ಕೋಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು, ಮಕ್ಕಳಿಗೆ ಏನು ಕಲಿಸ್ಬೇಕು ಆ ರೀತಿ ನಡ್ಕೊಂಡು ಹೋದರೆ ಏನೂ ತೊಂದರೆ ಬರೋದಿಲ್ಲ. ಇಲ್ಲಿ ನೋಡಿ, ನಾವು 10 ವರ್ಷ 2 ತಿಂಗಳು 28 ದಿವಸ ಇಲ್ಲಿ ಕೆಲಸ ಮಾಡಿದ್ದೀನಿ. ಇದು ನಾನು ಎಷ್ಟು ಹೇಳಿದ್ರೂ ಸಾಲದಿಲ್ಲ ಈ ಊರಿಗೆ, ಈ ಊರಿನ ಜನತೆಗೆ, ಈ ಊರಿನ ವಿದ್ಯಾರ್ಥಿ ಮಕ್ಕಳಿಗೆ. ಯಾಕಪ್ಪ ಅಂದರೆ 4 ಪ್ರಶಸ್ತಿಗಳನ್ನು ಕೊಟ್ಟಿದೆ ಈ ಶಾಲೆ ನನಗೆ. ಮತ್ತು ಮರೆಯಲಾಗದಂಥ ರಿಟೈರ್ಡ್ ಆದ ದಿವಸ ಅಂತೂ ನನಗೆ ಕಣ್ತುಂಬ ಮರೆಯಲಾಗದಂಥ ಒಂದು ನೆನಪಿದೆ. ನನಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ, ಸನ್ಮಾನ ಮಾಡಿ, ಚಿನ್ನದ ಉಂಗುರವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದೀರಿ ಅನ್ನೋದು ಹೆಮ್ಮಿಲ್ಲ, ಅದು ನಾನು ಉಳಿಸ್ಕೋಬೇಕಷ್ಟೇ. ನಾನು ಇವತ್ತಿಗೂ ಕೂಡ ಚಿರಋಣಿಯಾಗಿದ್ದೇನೆ. ಇನ್ನೂ ಕೆಲವರು ಸನ್ಮಾನಿತರಿದ್ದಾರೆ. ಈಗ ನಾನು ಇನ್ನೂ ಹೆಚ್ಚು ಅದಕ್ಕೆ ಸುಮಾರು 2 ಪುಟಗಳಿದೆ, ಬಂದಿದೆ ಮಾತಾಡಬೇಕು ಅಂತ. ಆದರೆ ನೀವು ಎದ್ದೋಗ್ಬಿಡ್ತೀರಿ, ಅದಕ್ಕಾಗಿ ನಾನು ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ. ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳಿಂದ ಎಲ್ಲರೂ ಸೇರಿ, ಊರಿನವ್ರ ಜನ ಎಲ್ಲ ಸೇರಿ ಮಾಡಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ಏನಾದ್ರು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ತಿದ್ದುಕೊಂಬಿಡಿ, ಸ್ವಲ್ಪ ಮಾತಾಡ್ಬಿಟ್ಟಿದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಅಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಶ್ರೀಯುತ ವೆಂಕಟೇಶ್ ಸರ್ ಅವರೇ, ಹಾಗೂ ನನ್ನ ಎಲ್ಲ ಗೌರವಾನ್ವಿತ ವೃತ್ತಿ ಬಾಂಧವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪೋಷಕ ವರ್ಗದವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ನನಗೆ ಈ ಶಾಲೆಗೆ ಮೊದಲೇ ಕಲಾವಿದ ಅಂತ ಅಂದ್ಬಿಟ್ಟು ನಾನು ಎಲ್ಲರಲ್ಲೂ ಗುರುತಿಸ್ಕೊಂಡಿದ್ದೆ. ಒಂದು ಚಿತ್ರವನ್ನು ಬರೆಯೋದಕ್ಕೋಸ್ಕರವಾಗಿ ಈ ಶಾಲೆಗೆ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಅಣ್ಣಂದ್ರ ರೀತಿ ಇದ್ದಂಥ ಶ್ರೀನಿವಾಸ್ ಗೌಡ್ರು, ರಮೇಶ್ ಸರ್ರು, ಹಾಗೂ ಚಂದ್ರಶೇಖರ್ ಸರ್ರು, ಹಾಗೆ ಮಲ್ಲಿಕಾರ್ಜುನ್ ಸರ್ರು, ಹಾಗೆ ನಮ್ಮ ರವಿಕುಮಾರ್ ಅವರು ನನ್ನ ತಮ್ಮನಂಗೆ, ಇವ್ರನ್ನೆಲ್ಲ ನೋಡಿದಾಗ ನಾನೇಗೆ ಈ ಶಾಲೆಗೆ ಬರಬಾರ್ದು. ಏಕೆಂದರೆ ನನ್ನ ಮೊದಲ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ್ದು ಇದೇ ತಾಲೂಕಿನ ಕಗ್ಗುಂಡಿ ಗ್ರಾಮದಲ್ಲಿ ಪ್ರಾರಂಭಿಸಿದೆ. ಸೊ
ಈ ಶಾಲೆಯ ಒಂದು ಮಣ್ಣಿನ ಗುಣನೇ ಏನೋ, ಇಲ್ಲಿರ್ತಕ್ಕಂಥವ್ರನ್ನೆಲ್ಲ ನೋಡಿ ನಾನು ಕೂಡ ಇವರಲ್ಲಿ ಒಡನಾಡಿಯಾಗಿ ಸೇರಬೇಕು, ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ಅನ್ನೋ ಒಂದು ಮನಸ್ಥಿತಿಗೆ ಬಂದೆ. ಆಗ ನಾನು ಅದೇ ವರ್ಷ ನಾನು ಟ್ರಾನ್ಸ್ಫರ್ಗೆ ಆಗ್ತೆ. ಕೌನ್ಸಿಲಿಂಗ್ ಹೋಗಿದ್ದೀನಿ. ರಮೇಶ್ ಸರ್ ಫೋನ್ ಮಾಡಿದ್ರು ನನಗೆ, ಮಂಜುಜಿ ತಗೊಳ್ರಪ್ಪ ನಮ್ಮ ಶಾಲೆನ ಖಾಲಿ ಇದೆ, ನೀವು ಬಂದ್ಬಿಡ್ರಿ ಈ ಶಾಲೆಗೆ ಅಂತ ಅಂದ್ಕೊಂಡು ಹೇಳಿದ್ರು. ನಾನು ಹೋಗಿರೋವಂಥದ್ದು ಅದೇನೆ, ನನ್ನ ಸೌಭಾಗ್ಯನೇನೋ. ಆಗ ಈ ಶಾಲೆ ಹೆಸರು ನನಗೆ ಅಲ್ಲಿ ಕಣ್ಮುಂದೆನೇ ಬರ್ತಾ ಇತ್ತು. ಆಗ ಈ ಶಾಲೆಯನ್ನು ತೆಗೆದುಕೊಂಡೆ. ಈ ಶಾಲೆಯಲ್ಲಿ ಸೇವೆ ಮಾಡುವಂಥ ಸೌಭಾಗ್ಯ ಅದು ಬಂತು. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣವನ್ನು ಕಲಿಬೇಕು. ಈ ಶಿಕ್ಷಣ ಅಂತಕ್ಕಂಥದ್ದು ಆ ಮಗು ಸರ್ಕಾರಿ ಸೇವೆಗೆ ಸೇರಬೇಕು ಅನ್ನೋ ಉದ್ದೇಶದಿಂದನೇ ಕಲಿಬಾರ್ದು. ಅವನ ಜೀವನವನ್ನು ನಿರ್ವಹಿಸುವಂಥದ್ದು, ಈ ದೇಶದ ಸತ್ಪ್ರಜೆಯಾಗಿ ಬಾಳ್ಬೇಕು ಅಂದ್ರೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಸೆ ಪಡ್ತೀನಿ. ಒಂದ್ಸಲ ನಾನು ಈಗ ಹೆಚ್ಚು ಮಾತಾಡಕ್ಕೆ ಹೋಗ್ಬಾರ್ದು, ಯಾಕೆಂದ್ರೆ ಕಾರ್ಯಕ್ರಮದಲ್ಲಿ ಸಮಯ ಮೀರಿದೆ. ಆದರೂ ಕೂಡ ನಾನು ನಿಮ್ಮ ಒಂದು ಕೋರಿಕೆ ಮೇಲೆ ನಿಮ್ಮ ಎಲ್ಲರ ಒಂದು ಮನವಿಯನ್ನು ಕೇಳ್ತೀನಿ. ಈ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ಹೇಳಲೇಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ನಾನು ಹುಣಸೂರು ತಾಲೂಕಿನ ಬಿಜಾಪುರ ಕಾನೂನು ಶಾಲೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದೇ ಗ್ರಾಮದ ಒಬ್ಬ ನವೀನ, ಅವನು ಈಗ ಇಲ್ಲಿದ್ದಾನೆ ಇಲ್ವೋ ಗೊತ್ತಿಲ್ಲ. ಆ ನವೀನ ಏನ್ ಮಾಡಿದ, ಆಟೋ ಓಡಿಸ್ಕೊ ಬಂದು ಮಂಜು ಸರ್ ಇಲ್ಲ ಅವ್ರು ನನ್ನ ಅದೆಲ್ಲಿ ನೋಡೋದ್ನೋ ಗೊತ್ತಿಲ್ಲ, ಕಾಂಪೌಂಡ್ ಹಾರಿ ನನ್ನ ಶಾಲೆ ಒಳಗೆ ಬಂದ್ಬಿಟ್ಟು ಕೈ ಮುಗಿದು ನನಗೆ ನಮಸ್ಕಾರ ಮಾಡ್ದ. ಆಗ ನನಗೆ ಅವನ ನೋಡ್ತಿದ್ದಂಗೆನೆ, ಓ ಈ ಚೌತಿ ನವೀನ ಇವನು, ಯಾಕೆಂದ್ರೆ ಆಗ್ತಾನೆ ನಾನು ಹೋಗಿ ಸ್ವಲ್ಪ 4-5 ವರ್ಷ ಆಗಿತ್ತು ಅಷ್ಟೇ. ಸೊ ಆಗ ಅವನನ್ನ ಗುರ್ತಚ್ಚಿದೆ. ಆಗ ನವೀನ ಮಾತಾಡಿಸ್ದೆ. ಆ ನವೀನ ಯಾರು ಅನ್ನೋ ಒಂದು ಇನ್ಸಿಡೆಂಟ್ ಅನ್ನ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಚಂದ್ರಶೇಖರ್ ಮಾಸ್ಟರ್ ಲೆಕ್ಕವನ್ನ ಹೇಳುವಾಗ ಪಕ್ಕ ಅವನು ಯಾವ ಹೋಮ್ವರ್ಕ್ ಕೊಟ್ಟರು ಮಾಡ್ಕೊಂಡ್ ಬರಲೇಬೇಕು. ಇಲ್ಲ ಅಂದ್ರೆ ಚಡಿ ಏಟು ಇರ್ತವಲ್ಲ, ಹಾಗೆ ಏಟು ಶಿಕ್ಷಣ ಇಲಾಖೆನಲ್ಲಿ ಹೊಡಿಬಾರ್ದು ಅಂತಿದ್ರು ಕೂಡ ಏಟು ಹೊಡೆಯೋದೇನೆ. ಸೊ ಹಾಗಾಗಿ ಅವ್ರು ಹೊಡಿತಾರಲ್ಲ ಅಂತ ಅಂದ್ಬಿಟ್ಟು ಶಾಲೆಗೆ ಬರ್ದೇನೆ ಮನೇಲಿ ಉಳ್ಕೊಂಡ್ಬಿಟ್ಟವನೆ. 1 ದಿನ ಆಯ್ತು, 2 ದಿನ ಆಯ್ತು, ಬರಲಿಲ್ಲ. ಆಗ ಶ್ರೀನಿವಾಸ್ ಮಾಸ್ಟರ್ ರಮೇಶ್ ಮಾಸ್ಟರ್ ಹೋದ್ರು ಕರಿಯಕ್ಕೆ ಹೋದ್ರೆ ಬಿದ್ದಾಂಬಿಳೆ ಓಡ್ಬಿಟ್ಟವನೆ. ಮನೇಲಿ ಇದ್ರು ಅವನು ಎಲ್ಲೆಲ್ಲ ಓಡೋಗ್ಬಿಟ್ಟವನೆ. ಶ್ರೀನಿವಾಸ್ ಮಾಸ್ಟರ್ ರಮೇಶ್ ಮಾಸ್ಟರ್ ಬಂದು ನನಗೆ ಹೇಳಿದ್ರು, ಮಂಜುಜಿ ನಿಮ್ಗೆ ನವೀನನ್ ಕಂಡ್ರೆ ಬಹಳ ಇಷ್ಟ, ಯಾಕೆಂದ್ರೆ ಎಂತ ಮಕ್ಕಳು ಓದ್ದನೇ ಇರೋರನ್ನು ನೀವು ಮೋಟಿವೇಶನ್ ಮಾಡ್ತಿರ್ಕೊಂಡ್ರಪ್ಪ, ಅಂತ ಒಂದು ಕೌಶಲ್ಯ ನಿಮ್ಮಲ್ಲಿದೆ. ಅವ್ನು ನಾವು ನೋಡ್ತಿದಂಗೆ ಓಡ್ಬಿಟ್ಟ ಕಣೆ, ನಮ್ಮ ಮುಖನೇ ತೋರಿಸ್ಲಿಲ್ಲ, ಹೋಗಿ ಕರ್ಕೊಂಬನಿ ನೋಡಿಟ್ರಿ ಅಂತ ಅನ್ಕೊಂಡು ಹೇಳಿದ್ರು. ನಾನು ಅವಾಗ ಹೇಳಿದೆ, ನೋಡಿ ನಿಮ್ಮಂಥವ್ರಿಗೆ ಅವನು ಇದು ಮಾಡಿಲ್ಲ, ನನಗೆ ಬರ್ತಾನೆ ಅವನು, ಇಲ್ಲ ನೀವು ಒಂದ್ಸಲ ಹೋಗಿ ಬನ್ನಿಜಿ ಅಂತ ನನಗೆ ಮೋಟಿವೇಶನ್ ಅವರು ಕೂಡ ಕೊಟ್ಟರು. ನಾನು ಅವ್ರ ಮನೆ ಹತ್ರ ಹೋದಾಗ ಬೈಕ್ ನಿಲ್ಲಿಸ್ತೀನಿ, ಬಾಗ್ಲು ಹಾಕ್ಬಿಟ್ಟು ಹಿಂದ್ಗಡೆ ಬಾಗ್ಲಲ್ಲಿ ಓಡಕ್ ಶುರು ಮಾಡ್ತಾ ಇರುವ ಸಂದರ್ಭದಲ್ಲಿ, ಓಯ್ ನವೀನ ನಾನ್ ಕಡೆ ಅವಾಗ ಮಂಜು ಸರ್ ಒಬ್ರೇನಾ, ಆ ಕಡೆ ಈ ಕಡೆ ಇರೋ ಅಂತ ಅಲ್ಲೆಲ್ಲ ತಿರುಗಿ ನೋಡ್ದ. ನಾನು ಒಬ್ಬ ಅಂದಾಗ ನಿಂತ್ಕೊಂಡ, ಮೆತ್ಕೆ ತಲೆ ಕೆರ್ಕೊಂಡೆಲ್ಲ ಬಂದ. ಸರ್ ಅನ್ಕೊಂಡು ಬಂದ, ಏಯ್ ಮಕ್ಳಿಗೆ ಏಟ್ ಹೊಡೆಯೋದು ಯಾಕೆ, ನಿನ್ನ ಒಳ್ಳೇದಕ್ಕೇನೆ ಬರ್ಬೇಕಣೋ ಅಂತೇಳಿ ಆ ಕ್ಷಣದನೇ ನನ್ನ ಜೊತೆಲಿ ಕರ್ಕೊಂಬಂದೆ. ಅವನು ಅಲ್ಲಿ ಬಂದಾಗ ನನ್ಗೆ ಹೇಳ್ದ, ನೋಡಿ ಸರ್ ನಾನು SSLC ಗಂಟ ಓದಿ ಇವಾಗ ನಾನು ಸ್ವಂತ ಆಟೋ ತಗೊಂಡು ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳ್ದ. ಅದು ನನಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಮಗುನು ಸರ್ಕಾರಿ ಸೇವೆ ಸೇರ್ಲೇಬೇಕು ಅನ್ನೋ ಒಂದು ಇದೇನು, ಯಾಕೆಂದ್ರೆ ಎಲ್ರಿಗೂ ಕೆಲಸವನ್ನ ಕೊಡಲಿಕ್ಕೆ ಆಗಲ್ಲ. ಒಂದೊಂದು ಮಗುವಿನಲ್ಲಿ ಒಂದೊಂದು ತರದ ಪ್ರತಿಭೆ ಇರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಆಸಕ್ತಿ ಇರುತ್ತೆ. ಸೊ ಆದ್ರಂತೆ ಸತ್ಪ್ರಜೆಯಾಗಿ ದೇಶವನ್ನ ಕಟ್ಟುವ ಸತ್ಪ್ರಜೆ ಆಗ್ಬೇಕು. ಪ್ರತಿಯೊಬ್ರು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಹೆಚ್ಚಿಲ್ಲ, ಎಲ್ಲರೂ ಕೂಡ ಒಂದಲ್ಲ ಒಂದು ಕಲೆಯಲ್ಲಿ ಮುಂದಿರ್ತಾರೆ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆ ಒಂದು ಶಿಸ್ತಿನ ಮೂಲಕ HM ಇಲ್ದಿರುವಂತಹ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ಗೆ ಮುಖ್ಯ ಶಿಕ್ಷಕರಾಗಿ ಬಂದವರು ವೆಂಕಟೇಶ್ ಸರ್ ಅವರು ಅಶಿಸ್ತಿನಿಂದ ಸ್ವಲ್ಪ ಆ ಕಡೆ ಈ ಕಡೆ ಆದಂತಹ ನಮ್ಮನ್ನೆಲ್ಲ ತಮ್ಮ ಶಿಸ್ತಿನ ನೇರ ನುಡಿಯ ಮೂಲಕ ಕಟ್ಟಿ ಹಾಕ್ತವರು ವೆಂಕಟೇಶ್ ಸರ್ ಆದ್ರೆ, ತಮ್ಮ ಚಿತ್ರಕಲೆಯ ಮೂಲಕ ಮನಮೋಹಕ ಚಿತ್ರಗಳನ್ನ ಬಿಡಿಸಿ ನಮ್ಮನ್ನೆಲ್ಲ ಅವರ ಚಿತ್ರಕಲೆಯತ್ತ ಸೆಳೆದುಕೊಂಡಿದ್ದು ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಮಂಜು ಸರ್ ಅವರು. ತಮ್ಮಿಬ್ಬರಿಗೂ ಸಹ ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸೋದನ್ನ ಕೇಳಿಕೊಳ್ಳುತ್ತಿದ್ದೇನೆ. ನಂತರ ವಿವಾಹ ಮಡಿಕೇರಿಯಲ್ಲಿ ಕೆಲಕಾಲ ನೆಲೆಸಿದ್ದರು. ಮುಂದೆ ವೃತ್ತಿಯಲ್ಲಿ ಆಸಕ್ತಿ ಹೊಂದಿ ಪಿರಿಯಾಪಟ್ಟಣದಲ್ಲಿ ನೆಲೆಸಿ ಸೇವೆಗೆ ಸೇರಿ ಪಿರಿಯಾಪಟ್ಟಣದ ಪೇಟೆ ಶಾಲೆ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇದರಲ್ಲಿ 10 ವರ್ಷಗಳ ಕಾಲ ಚೌತಿ ಶಾಲೆಯಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದು ಮಕ್ಕಳ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿದ್ದಾರೆ ಹಾಗೂ ಶಾಲೆಯ ಶೈಕ್ಷಣಿಕ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. 1987ರಂದು ಉಪ್ಪಾರಗೇರಿ ಪಿರಿಯಾಪಟ್ಟಣದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ PS ವಿಷಕಂಠಯ್ಯ, ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು. ತಾಯಿ ಹೆಸರು ಅಕ್ಕಮ್ಮ.
ಇವರು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಗೇರಿಯಲ್ಲಿ ಪೂರೈಸಿದ್ದು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಈ ದಿನ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿವೃತ್ತಿ ಹೊಂದಿ ಮನೇಲಿ ಆರಾಮಾಗಿದ್ದಂಥ ಸಮಯದಲ್ಲಿ ಸಿದ್ದರಾಜು ಅವ್ರು ಬಂದು ಫೋನ್ ಮಾಡಿದ್ರು, ಹಿಂಗೆ ಮೇಡಮ್ ನಿಮಗೆ ಗುರುವಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಎಲ್ಲರನ್ನೂ ಕರಿತಾ ಇದ್ದೀವಿ, ನೀವು ದಯವಿಟ್ಟು ಬರಲೇಬೇಕು ಅಂತ. ಪುನಃ ಒಂದ್ಸಲ ಕಾಲ್ ಮಾಡಿ ಹೇಳಿದ್ರು, ಪುನಃ ನೀವು ಮಿಸ್ ಮಾಡ್ಕೊಳ್ದೆ ಬರಬೇಕು ಅಂತ. ನೋಡಪ್ಪ, ನೀನು ಕರಿತಾ ಇರೋದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಾನು ಖಂಡಿತ ಮಿಸ್ ಮಾಡೋದಿಲ್ಲ, ಬಂದೇ ಬರ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರು ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದೀರಾ. ನನಗಂತೂ ತುಂಬ ಸಂತೋಷ ಆಗಿದೆ. ನಾನು ಈ ಶಾಲೆಗೆ ಬಂದಾಗ ಇದ್ದಂತಹ ಎಲ್ಲ ಯುವಕ ಶಿಕ್ಷಕರೇ ಇದ್ದರು. ಮಂಜು ಸರು, ಚಂದ್ರಶೇಖರ್ ಸರು, ರವಿ ಸರು. ಶಿಸ್ತು ಹೇಗಿತ್ತು ಅಂತಂದರೆ, ಚಂದ್ರಶೇಖರ್ ಸರು 1, 2, 3 ಅಂದಾಗ ಎಲ್ಲ ಬಂದ್ಬಿಡ್ಬೇಕು, ಅಷ್ಟು ಶಿಸ್ತು ಶಾಲೆಯಲ್ಲಿತ್ತು. ನನಗೂ ಶಿಸ್ತು ಅಂದರೆ ತುಂಬ ಇಷ್ಟ. ನಾನೇನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಕಡಾಖಂಡಿತವಾಗಿ ಮಕ್ಕಳನ್ನ ಶಿಕ್ಷಿಸಿದ್ದೀನಿ ಕೂಡ. ಆ ಶಿಸ್ತು ಕಂಡು ನನಗೆ ತುಂಬ ಸಂತೋಷ ಆಗಿದೆ. ನನ್ನ ವೃತ್ತಿ ಜೀವನದ ಕೊನೆಯ 10 ವರ್ಷಗಳನ್ನು ಈ ಶಾಲೆಯಲ್ಲಿ ಕಳೆದಿದ್ದೀನಿ. ನನಗಂತೂ ಅದರಲ್ಲಿ ತುಂಬ ಸಂತೋಷ ಇದೆ. ನಾನು ನಿಜವಾಗೂ ಈಗ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ಎಷ್ಟು ಕೃತಾರ್ಥರಾಗ್ತೀವೋ ಅಷ್ಟು ಒಂದು ಧನ್ಯತಾ ಭಾವ ನನ್ನಲ್ಲಿದೆ. ನಿಮ್ಗೆಲ್ಲರಿಗೂ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟೊತ್ತಿನವರೆಗೂ ಎಲ್ಲ ಹಿರಿಯ ಶಿಕ್ಷಕರು ಮಾತಾಡಿದ ನೀವು ಕೇಳಿಸ್ಕೊಂಡಿದ್ದೀರಾ. ನನಗೆ ಶಿಕ್ಷಕ ವೃತ್ತಿ ಆರಿಸ್ಬಂದರೂ ಕೂಡ ಅದರ ಯೋಗ ಇರಲಿಲ್ಲ ಮುಂದುವರ್ಸೋದಕ್ಕೆ. ಅದೊಂದು ನನ್ನ ಜೀವನದಲ್ಲಿ ತುಂಬ ದುಃಖಕರವಾದ ವಿಷಯ. ಏನಕ್ಕೆ ಅಂತಂದರೆ, ನನಗೆ ಬೇರೆ ಬೇರೆ ವೃತ್ತಿಗಳು ಅರಸಿ ಕೂಡ ನಾನು ಶಿಕ್ಷಕ ವೃತ್ತಿಲೇ ಮುಂದುವರಿಬೇಕು, ಶಿಕ್ಷಕ ವೃತ್ತಿಯನ್ನೇ ನಾನು ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದವಳು ನಾನು. ಆದರೆ ಇಲ್ಲಿ ಶಿಕ್ಷಕ ವೃತ್ತಿ ನನಗೆ ಸಿಕ್ತು. ಚೌತಿ ಅನ್ನೋ ಒಂದು ಒಳ್ಳೆ ಸ್ಕೂಲಲ್ಲಿ ಸಿಕ್ತು. ನನಗೆ ಅಪಾಯಿಂಟ್ ಆದಾಗ BO ಕರಿಗೌಡರು ಅಂತಿದ್ರು. ಆ ಸರ್ ಹೇಳ್ತಾ ಇದ್ರು, ಚೌತಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಣಮ್ಮ ಅಂತ ಹೇಳಿದರು. ಅದು ನಿಜವಾಗ್ಲೂ ಸತ್ಯ. ಚೌತಿ ಸ್ಕೂಲಿಗೆ ಬಂದ ಮೇಲೆ ನಾನೇನೋ ಅಂತ ಗುರುತಿಸ್ಕೊಂಡಿದ್ದು. ಆದರೆ ಒಂದೇ ವರ್ಷ ಇಲ್ಲಿ ವೃತ್ತಿಯನ್ನು ಮಾಡಿರೋದು ಅಷ್ಟೇ. ಆದರೆ ಜೀವನ ಪೂರ್ತಿ ನೆನೆಸೋಷ್ಟು ಅನುಭವ ನನಗಾಗಿದೆ ಒಂದೇ ವರ್ಷದಲ್ಲಿ. ಯಾಕೆ ಅಂತಂದರೆ, ನನಗೆ ಟ್ಯೂಷನ್ ಮೇಡಮ್ ಆಗಿದ್ರಂಥ ನೀಲಮ್ಮ ಮೇಡಮು, ನಮ್ಮ ಅಣ್ಣಂದಿರಿಗೆ ಟ್ಯೂಷನ್ ಇಡ್ತದಂಥ ಲಕ್ಕಣ್ಣ ಮಾಸ್ಟ್ರು, ಅವರ ಜೊತೆ ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ. ಅದು ಅಲ್ಲದೆ ವೆಂಕಟೇಶ್ ಸರ್ ಹೇಳಿದ್ರು ಒಂದು ಮಾತು ನೆನಪಾಗುತ್ತೆ ನನಗೆ. ನೀವು ಈ ವೃತ್ತಿನ ಬಿಟ್ಟರೆ ನಿಮ್ಮ ಮುಖ ಮುಚ್ಚೋಷ್ಟು ನಿಮ್ಮ ಮುಂದೆ ಫೈಲ್ಗಳನ್ನ ಜೋಡಿಸಿರ್ತಾರೆ, ಅವಾಗ ಅರ್ಥ ಆಗುತ್ತೆ ನಿಮಗೆ ಶಿಕ್ಷಕ ವೃತ್ತಿ ಎಂಥದ್ದು ಅಂತ ಅರ್ಥ ಆಗುತ್ತೆ ಅಂತ ಹೇಳಿದರು. ಅದನ್ನು ಪ್ರತಿದಿನ ನೆನೆಸ್ಕೊತೀನಿ ಸರ್ ನಾನು. ಅಂದರೆ ನನಗೆ ಶಿಕ್ಷಕ ವೃತ್ತಿನೇ ಮುಂದುವರಿಸ್ಬೇಕನ್ನೋ ಆಸೆ ಇದ್ದರೂ ಕೂಡ ಅದು ನೆರವೇರಲಿಲ್ಲ ಅನ್ನೋದೊಂದೇ ನನಗೆ ತುಂಬ ಬೇಜಾರಾದಂಥ ವಿಷಯ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಆಫೀಸಿಗೆ ಬಂದು ಕರೆದಾಗ ಅಲ್ಲಿನ ನನ್ನ ಸಹೋದ್ಯೋಗಿಗಳು ಎಷ್ಟು ಪುಣ್ಯ ಮಾಡಿದ್ರಿ ಅಂತ ಹೇಳಿದ್ರು. ಅದೇ ಅವಾಗ ನಾನು ನಿಜವಾಗ್ಲೂ ಕಣ್ತುಂಬಂತು. ಯಾಕೆ ಅಂತಂದರೆ ಆ ವೃತ್ತಿಯಲ್ಲಿ ಇರೋವಂತಹ ಮಹಾತ್ಮನೇ ಆ ಥರ. ಆದರೆ ಏನು ಮಾಡೋಕ್ಕಾಗಲ್ಲ. ಯಾವ ವೃತ್ತಿಯನ್ನು ನಾವು ಪಡ್ಕೊಂಡಿರ್ತೀವೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಸಿಗಬೇಕಾದಂತಹ ಗೌರವ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಷ್ಟೊತ್ತುವರೆಗೂ ಕೂಡ ಎಲ್ಲ ಸಹನೆಯಿಂದ ನಾವು ಲಾಸ್ಟ್ವರೆಗೂ ಕೂಡ ಸನ್ಮಾನವನ್ನು ನಾವು ಸ್ವೀಕರಿಸೋವರೆಗೂ ಕೂಡ ಕೂತಿರೋದಕ್ಕೆ ತುಂಬ ಧನ್ಯವಾದಗಳು. ಅದು ಅಲ್ಲದೆ ಹಿರಿಯ ವಿದ್ಯಾರ್ಥಿಗಳಿದಾರಲ್ಲ, ಇಷ್ಟು ರಿಸ್ಕ್ ತಗೊಂಡು ಮಾಡೋದಿದೆಯಲ್ಲ, ಅದು ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ಈ ಥರ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ನಾನು ನೋಡೂ ಇಲ್ಲ, ಕೇಳೂ ಇರಲಿಲ್ಲ. ನೀವು ಫಸ್ಟ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಗುರುವಂದನಾ ಕಾರ್ಯಕ್ರಮ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಹಾಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಲಿಕಲಿ ತರಗತಿಯಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂತ ನಿಮಗೆ ಧನ್ಯವಾದಗಳು ಮೇಡಮ್. ಇನ್ನು ಮಮತಾ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಅವರು ಇಬ್ಬರು ಒಂದೇ ಬಾರಿಗೆ AGT ಆಗಿ ಅಪಾಯಿಂಟ್ ಆದವರು. ಇಬ್ಬರು ಒಂದೇ ಸಾರಿ ಬಂದ್ವಿ. ನಾವು ಇಬ್ಬರು ಕೌನ್ಸಿಲಿಂಗ್ ಹೋದಂಥ ಸಂದರ್ಭದಲ್ಲಿ ನಾನು ಪಿರಿಯಾಪಟ್ಟಣ ಪೇಟೆ ಸ್ಕೂಲ್ ತಗೊಂಡೆ. ಅದಾದ ನಂತರ ಕೆಲವರು ಪ್ಲೇಸಸ್ ಹುಡುಕ್ತಾ ಇದ್ರು.
ನಾನು ಹೇಳಿದೆ ನಮ್ಮ ಚೌತಿ ಶಾಲೆ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂದ್ರೆ, ಹೋಗ್ರಿ ಆ ಕಾಡಿಗೆ ಯಾರು ಹೋಗ್ತಾರೆ ಅಂದ್ರು. ಆದ್ರೆ ಮಮತಾ ಮೇಡಮ್ ತುಂಬ ಹೃದಯದಿಂದ ನಮ್ಮ ಶಾಲೆನ ತಗೊಂಡಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ತದನಂತರದಲ್ಲಿ ಇಬ್ಬರಿಗೂ ಕೂಡ ನನಗೆ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೆಲೆಕ್ಷನ್ ಆಯ್ತು, ಅವ್ರಿಗೆ ಪ್ರಥಮ ದರ್ಜೆ ಸಹಾಯಕರಾಗಿ ಸೆಲೆಕ್ಷನ್ ಆಯ್ತು. ಆದ್ರೆ ನಾನು ಕೌನ್ಸಿಲಿಂಗ್ಗೆ ಹೋಗ್ಲಿಲ್ಲ, ನನಗೆ ದ್ವಿತೀಯ ದರ್ಜೆ ಸಹಾಯಕ ವೃತ್ತಿ ಬೇಡ ಅಂತೇಳಿ ನಾನು ಶಿಕ್ಷಕ ವೃತ್ತಿಯನ್ನ ಮುಂದುವರಿಸಿದೆ. ಅವರು ಹೋಗಕ್ಕೆ ರೆಡಿ ಇರಲಿಲ್ಲ, ಆದ್ರೆ ನಾವುಗಳೆಲ್ಲ ಹೇಳಿದ್ವಿ ಇಲ್ಲ ಮೇಡಮ್ ನೀವು ಹೋಗಿ ಅಂತ ಹೇಳಿ. ಅವಾಗೆಲ್ಲ ಹೇಳಿದಾಗ ಅವರು ಹೋಗಕ್ ಇಷ್ಟ ಇಲ್ಲ ಇದ್ರು ಕೂಡ ಅಲ್ಪಸಂಖ್ಯಾತರ ಇಲಾಖೆ ಅಲ್ಲಿ ಹೇಗೆ ಹೋಗೋದು ಏನು ಅಂತ ಮಾತಾಡ್ತಿದ್ರು. ಆದ್ರೆ ಲಾಸ್ಟ್ಗೆ ಮನಸ್ಸು ಮಾಡಿ ಆ ಟೈಮಲ್ಲಿ ಮೈಸೂರಲ್ವಾ ಅಂತ ಹೇಳ್ಕೊಂಡು ಹೋದ್ರು. ಆದ್ರೆ ಆ 1 ವರ್ಷದಲ್ಲಿ ಮಕ್ಕಳೊಡನೆ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ನಿಮ್ಮ ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶಾಲಾ ಮಾತೆಯಾಗಿ 35 ವರ್ಷಗಳ ಸೇವೆ ಸಲ್ಲಿಸಿರುವಂತಹ ನಮ್ಮ ಹಿರಿಯ ಮುಖಂಡರು ಶ್ರೀಮತಿ ಜಾಜಿಯಮ್ಮ ಮೇಡಮ್ ಹಾಗೂ ಗಾಯತ್ರಿ ಮೇಡಮ್ ರವರಿಗೆ ಸನ್ಮಾನ ಸ್ವೀಕರಿಸುವಂತಹ ಸುಸಂಬಂಧ ಗಾಯತ್ರಿ ಅಕ್ಕನ್ನು ನಾವು ನೆನಪಿಸ್ಕೊಂಡಾಗ ಮೊದಲೇ ನೆನಪಾಗದೆ ಫುಡ್ ಉಂಡೆ. ಸನ್ಮಾನಿತರು ಸನ್ಮಾನಿಸುತ್ತಿದ್ದು ಎಷ್ಟೋ ಮಕ್ಕಳು ಶಾಲೆಗೆ ಬರದಂತಹ ಎಷ್ಟೋ ಮಕ್ಕಳನ್ನ ಮನೆಯಿಂದ ಕರೆತಂದು ಒಂದು ಶಿಕ್ಷಣದ ಮಹತ್ವದತ್ತ ಶಾಲೆಯತ್ತ ಆಕರ್ಷಣೆಗಳಾಗುವಂತೆ ಆ ಮಕ್ಕಳನ್ನ ಪೂರ್ವ ತಯಾರಿ ಮಾಡಿತ್ತು. ಪೂರ್ವ ಕೈಗೆ ನರ್ಸರಿ ಕ್ಲಾಸಸ್ಗಳು ಏನಿದೆ ಅವುಗಳಲ್ಲಿ ಅವರನ್ನ ಶಾಲೆಗೆ ಹೋಗುವಂತೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು. ಇದು ತುಂಬಾ ಸಾಧಾರಣದ ಕೆಲಸ ಅಲ್ಲ, ಅಸಾಧ್ಯದಲ್ಲಿ ಸಾಧ್ಯವಾಗಿಸಿದಂತಹ ವ್ಯಕ್ತಿತ್ವ ಇವರುಗಳದು. ನಾನು ಅಂಗನವಾಡಿ ಏನ್ ಹೋಗ್ತಾ ಇದ್ದೆ ಆಗ್ಲೇ ಇಲ್ಲಿ ನಾನು ಕೇವಲ ವಂದನೆಗಳು. ಆದರೆ ನಾನು ಅಂಗನವಾಡಿ ಕೆಲಸಕ್ಕೆ ಬರಬೇಕಾದ್ರೆ ನಮ್ಮ ಊರು ತವರು ಮನೆ ಊರಾಗಿತ್ತು. ನನ್ನ ಮನೆಗಿಂತ ನನ್ನ ಮನೆ ಚೌತಿಯೇ ನನ್ನ ಮನೆಯಾಗಿತ್ತು. ನನ್ನನ್ನು ಎಲ್ಲರೂ ಸತ್ಕರಿಸಿ ಅಂಗನವಾಡಿ ಕೆಲಸವನ್ನು ಕೊಡಿಸಿದ್ರು. ನಾನು ಅವರಿಗೆಲ್ಲರಿಗೂ ಚಿರಸ್ಮರಣೆಯಾಗಿರ್ತೇನೆ. ನನ್ನ ಕೊನೆ ಉಸಿರಿರುವವರೆಗೂ ನಾನು ಅವರಿಗೆ ವಂದನೆಯಾಗಿರ್ತೇನೆ. ಕೊನೆಯ 2 ನಿಮಿಷ ನನ್ನ ಅನಿಸಿಕೆಯನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ನಾನು ಇಲ್ಲಿ ಕೇವಲ ದಾಖಲಾತಿಯ ವಿದ್ಯಾರ್ಥಿ ಮಾತ್ರ. ಸರ್ ನಾಗರಾಜ್ ಸರ್ ಹೇಳಿದ್ರು ನಾನು ಯಾವಾಗಲೂ ಅಳ್ತಾ ಕೂತಿದ್ದೆ ಅಂತೇಳಿ. ನಾನು ಈ ಶಾಲೆ ಒಳಗೆ ಕಾಲು ಯಾಕೆ ಇಡ್ಲಿಲ್ಲ ಅಂತ ಹೇಳಿದ್ರೆ ಆ ಶ್ರೀನಿವಾಸ್ ಸರ್ ಭಯದಿಂದ ಅವ್ರು ಇಡುತ್ತಿದ್ದಂಥ ಏಟ್ಗಳು ಕಲೀಲಿಕ್ಕೆ ಅವ್ರು ಪ್ರೇರೇಪಣೆ ಮಾಡ್ತಾ ಇದ್ರು. ಬಟ್ ನನಗದು ಭಯ. ನಾನು ಎಂದಿಗೂ ಈ ಶಾಲೆ ಮೆಟ್ಟಲನ್ನ ಹತ್ತೇ ಇಲ್ಲ. ಅಂಗನವಾಡಿ ನೋಡ್ಕೊಂಡು ಫುಡ್ ಡೇ ತಿನ್ಕೊಂಡು ಹೋಗಿದ್ ಮಾತ್ರ ನೆನಪಿದೆ. ಅದೇ ನಾನು ಶಾಲೆ ವಿದ್ಯಾರ್ಥಿಯಾಗಿ ಕಲೀಲಿಲ್ಲ ಅನ್ನೋ ಬೇಸರ ಇದೆ. ಎಷ್ಟೋ ಅಪ್ರತಿಮ ಕಲಾವಿದರನ್ನ ಪ್ರತಿಭೆಗಳನ್ನ ಬಹುಮುಖ ಚಿಗುರುಗಳನ್ನ ಹೊರಹೊಮ್ಮಿಸಿದ್ದು ಈ ನೆಲ. ನಾನಿಲ್ಲಿ ಕರೀಲಿಲ್ಲ ಅನ್ನೋ ಒಂದು ಬೇಸರ ಇದೆ. ಆದ್ರೆ ಅದರ 10 ಪಟ್ಟು ಸಂತೋಷ ನನಗಿದೆ. ಯಾಕಂದ್ರೆ ವಿದ್ಯಾರ್ಥಿಯಾಗಿ ನಾನು ಕಲೀಲಿಲ್ಲ, ಆದ್ರೆ ಪ್ರಶಿಕ್ಷಣಾರ್ಥಿಯಾಗಿ ಈ ಶಾಲೆಯಲ್ಲಿ ನಾನು 1 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೀನಿ. ಇಲ್ಲಿ ನನ್ನ ಜೊತೆಗಿತ್ತು. ನಾನು ಆಗ ಸರ್ಟಿಫಿಕೇಟಿಗೆ ಮಾತ್ರ ನಾನು ಟ್ರೈನಿಂಗ್ ಮಾಡಿದ್ದು, ಆದ್ರೆ ನಿಜವಾದ ಕಲಿಕೆ ನಿಜವಾದ ಶಿಕ್ಷಕಿ ಅಂತ ರೂಪುಗೊಳಿಸಿದ್ದು ಈ ನೆಲ, ಈ ಇಲ್ಲಿನ ಶಿಕ್ಷಕ ಸಮೂಹ. ಈ ನೆಲಕ್ಕೆ ಆ ನಿಜವಾದಂತಹ ಮಹಿಮೆ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಮತ್ತೆ ಅದು ಸತ್ಯವಾದ ಮಾತು ಕೂಡ. ನನಗೆ ವೃತ್ತಿಯನ್ನ ಹೇಗೆ ನಿಭಾಯಿಸಬೇಕು, ಇಲ್ಲಿ ಎಲ್ಲರ ಮುಂದೆ ಮೈಕಿಂದ ಮಾತಾಡ್ತಿದ್ದೇನೆ ಯಾವುದೇ ಭಯವಿಲ್ಲದೆ ಅಂತ ಹೇಳಿದ್ರೆ ಅದಕ್ಕೆ ಮೋಟಿವೇಶನ್ ಇದ್ದಾರೆ. ನನಗೆ ಇವಾಗಲೂ ಕೂಡ ನನ್ಗೆ ನೆನಪಾಗದಂತೂ ನಮ್ಮ ಚಂದ್ರಶೇಖರ್ ಸರ್ ಅವರಲ್ಲಿ ಹುಡುಗರನ್ನ ಹುಮ್ಮೆಸುವಂತಹ ಸ್ಥೈರ್ಯ ಧೈರ್ಯ, ಅವರಲ್ಲಿರುವ ಒಂದು ಆತ್ಮವಿಶ್ವಾಸ. ರವಿಕುಮಾರ್ ಸರ್ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ತಿಳಿದು ಸಕಲಕ ವಲ್ಲಭ, ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ. ಎಲ್ಲಾ ರೀತಿಯಾಗಿ ಒಂದು ನ್ಯೂಸ್ ಪೇಪರ್ ನಮ್ಮ ಮಕ್ಕಳು ಕೂಡ ಒಂದು ರೆಡಿ ಮಾಡ್ಬೋದು, ಆ ಕಾನ್ಸೆಪ್ಟ್ ಅನ್ನು ಅವಾಗಲೇ ಹೊಂದಿದ್ರು. ಇನ್ನು ಅವರ ಕಲೆಯಲ್ಲಿಯೇ ಇಡೀ ಶಾಲೆಯ ವಾತಾವರಣವನ್ನ ಅದರಲ್ಲೇ ಅರ್ಥಬದ್ಧವಾದ ಅಂಶಗಳನ್ನ ಒಳಗೊಂಡಂತಹ ಮಂಜು ಸರ್ ರವರು, ನನ್ನ ತಾಯಿ ಪ್ರೀತಿಯನ್ನ ಕೊಟ್ಟಂತಹ ನಮ್ಮ ನೀಲಮ್ಮ ಮೇಡಮ್ ರವರು, ಇದೇ ವೇದಿಕೆಯಲ್ಲಿ ಶಾಂತ ಮೇಡಮ್ನು ಕೂಡ ನಾನು ನೆನ್ಪು ಮಾಡ್ಕೊಂತ ಇದ್ದೀನಿ. ನನಗೆ ಒಂದು ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಒಬ್ಬ ಆಧಾರ ಸ್ತಂಭ ಅಂತನೂ ಕೂಡ ಹೇಳ್ಬೋದು. ನನ್ನ ತರಬೇತಿಯನ್ನ ಮುಗಿದ ಮೇಲೆ ನನಗೆ ಒಂದು ಜೀವನಕ್ಕೆ ಆಧಾರವನ್ನು ಮಾಡಿಕೊಟ್ಟವರು ಕೂಡ ಅವರೇ. ಅದರ ಜೊತೆಗೆ ರಮೇಶ್ ಸರ್ ಅವರು, ಶ್ರೀನಿವಾಸ್ ಅವರು, ಅವರಿಬ್ಬರೂ ಕೂಡ ಅವರ ಗೆಳೆತನ ಪ್ರತಿಯೊಂದು ಕೂಡ ಈ ನೆನಪುಗಳನ್ನ ನಾನು ಒತ್ತುಕೊಂಡು ತಗೊಂಡೋಗಿದ್ದೀನಿ. ಒಬ್ಬ ಪ್ರಶಿಕ್ಷಣಾರ್ಥಿಯಾಗಿ ಶಿಕ್ಷಕ ವೃತ್ತಿಯನ್ನ ಹೇಗೆ ನಿಭಾಯಿಸಬೇಕು, ಮುಂದಿನ ಸಮಸ್ಯೆಗಳನ್ನ ಬರುವಂತ ಎಲ್ಲಾ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರೋಪಗಳನ್ನ ಕಂಡ್ಕೋಬೇಕು, ಪ್ರತಿಯೊಂದನ್ನ ಕಲ್ತಿದ್ದು ನಾನು ಈ ಶಿಕ್ಷಣ ಸಂಸ್ಥೆಯಲ್ಲೇ.
ಮತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ಸಹಕಾರವನ್ನ ಮಾಡಿದ್ರು. ಅವರು ಸರ್ಕಾರಿ ಶಿಕ್ಷಕರಾಗಿ ಅಪಾಯಿಂಟ್ ಆಗಿದ್ರು ಕೂಡ ನಮ್ಮನ್ನ ಯಾವುದೇ ರೀತಿ ಟ್ರೈನರ್ ಅಂತ ಹೇಳಿ ಯಾವುದೇ ರೀತಿಯಾಗಿ ಅನ್ಯತವನ್ನ ಭಾವಿಸ್ಲಿಲ್ಲ. ಪ್ರತಿಯೊಂದರಲ್ಲೂ ತಿದ್ದು ತೀಡಿ ಶಿಲೆಯನ್ನ ಕಲೆಯಾಗಿ ವಿದ್ಯಾರ್ಥಿಯಾಗಿ ಮಾಡಿದ ನನ್ನ ಪ್ರಶಿಕ್ಷಣಾರ್ಥಿಯ ಟೈಮ್ನಲ್ಲಿ ಮಾಡಿದ್ರು. ಅವ್ರಿಗೆಲ್ಲವನ್ನ ನಾನು ಚಿರಋಣಿಯಾಗಿರ್ತೀನಿ. ನನ್ನ ತಾಯಿ ಪ್ರೀತಿ ಕೊಟ್ಟಂತ ನೀಲಮ್ಮಣ್ಣ ಸದಾ ನಾನು ಸ್ಮರಿಸ್ತಾ ಇರ್ತೀನಿ. ಹಾಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು, ನಾನು ಬೇರೆ ಯಾವುದೇ ಶಾಲೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಆ ಮಕ್ಕಳು ಕೊಡುವಂತಹ ಪ್ರೀತಿ ವಿಶ್ವಾಸಗಳು ಅಲ್ಪ ಮಟ್ಟದಲ್ಲಿ ಇರುತ್ತೆ. ಆದ್ರೆ ನಾನು ಚೌತಿಯಲ್ಲಿ ಮಾಡಿ 1 ವರ್ಷ ಸೇವೆ ಮಾಡಿದ್ರು ಈ ಮಕ್ಕಳು ಕೊಡುವಂತಹ ಪ್ರೀತಿ ವಿಶ್ವಾಸ ಅಗಾರವಾದದ್ದು, ಅಪಾರವಾದದ್ದು. ಆಕಾಶದೆತ್ತರಕ್ಕೆ ಹಾರಿರುವಂತಹ ಅಕ್ಕಿಗಳ ಸಾಲುಗಳಲ್ಲಿ ಮರೆಮಾಚಿ ಕಾಡುವಂತಹ ಪ್ರತಿಬಿಂಬ ನಮ್ಮ ಚೌತಿಯ ಮಕ್ಕಳದು. ನಾನು ನನ್ನ ಅಣ್ಣ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ ಅನ್ನೋದಕ್ಕಿಂತ ಈ ಚೌತಿಯ ಗುಣ, ಮಣ್ಣಿನ ಋಣ ಏನಿತ್ತು ಅದನ್ನು ನನ್ನ ಕರೆ ತಂದಿದೆ. ನನ್ನ ಎಷ್ಟೇ ನಮ್ಮ ಸಮಸ್ಯೆಗಳಿದ್ರು ಮುಂದಿನ ಜೀವನದಲ್ಲಿ ಅಳವಡಿಸುವಂತಹ ರೂಪರೇಷೆಗಳಿರ್ಬೋದು ಎಲ್ಲವನ್ನ ಮರೆಮಾಚಿ ಈ ಸಂಭ್ರಮ, ಈ ಆಚರಣೆ ಎಲ್ಲರಿಗೂ ಕೂಡ, ಮಕ್ಕಳಿಂದ ಹಿಡಿದು ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಮುಂದಿನ ಆಯೋಜಿಸುವಂತ ಅವರ ಕಾರ್ಯಕ್ರಮ ಇರುವುದು, ಅವರ ಭವಿಷ್ಯತ್ತಿನ ಕನಸುಗಳೆಲ್ಲವೂ ಕೂಡ ಈಡೇರಲಿ. ಎಲ್ಲರಿಗೂ ಕೂಡ ಅಭಿನಂದಿಸುತ್ತಾ ನನ್ನ ಮಾತನ್ನ ಕೇಳಿದಂತೆ ಎಲ್ಲರಿಗೂ ಧನ್ಯವಾದಗಳು. ಪ್ರಶಿಕ್ಷಣಾರ್ಥಿಯಾಗಿ ಅವಳು ಇಲ್ಲಿನ ನೆನಪುಗಳನ್ನ ತಗೊಂಡು ಹೋದ್ಲು ಅನ್ಸುತ್ತೆ. ಹಾಗಾಗಿ ಅವಳ ನೆನಪುಗಳು ಅಪಾರ. ಇವಳಿಗೆ ಧನ್ಯವಾದಗಳು. ಈಗ ನಮ್ಮ ಹಿರಿಯ ವಿದ್ಯಾರ್ಥಿಯಾದಂತಹ ರಘು ಹಾಗೂ ರಂಜಿತಾ ದಂಪತಿಗಳು ಅವರ 11ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಂಭ್ರಮವನ್ನ ನಮ್ಮೆಲ್ಲರ ಮುಂದೆ ಆಚರಿಸ್ಕೊಳ್ಬೇಕು ಅಂತ ಹೇಳಿ ಇಚ್ಛಿಸ್ತಿದ್ದಾರೆ. ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವಂತಹ ಹಿರಿಯ ವಿದ್ಯಾರ್ಥಿಯಾದಂತಹ ರಘುವಣ್ಣ ಹಾಗೂ ಅವರ ದಂಪತಿಗಳಿಗೆ ಈ ವಾರ್ಷಿಕೋತ್ಸವವು ಆಯಸ್ಸು, ಶ್ರೇಯಸ್ಸು ಹಾಗೂ ಅವರ ಎಲ್ಲ ಕನಸುಗಳು ನನಸಾಗಲೆಂದು ಎಲ್ಲರ ಪರವಾಗಿ ಆಶಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಚೌತಿ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲಾ ಶಿಕ್ಷಕ ವೃಂದದವರು ವೇದಿಕೆಗೆ ಆಗಮಿಸಬೇಕು. ಮತ್ತೊಮ್ಮೆ ಶಿಕ್ಷಕರಲ್ಲಿ ವಿನಂತಿ, ಪ್ರಸಕ್ತ ಸಾಲಿನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಎಲ್ಲಾ ಶಿಕ್ಷಕ ವೃಂದದವರು ವೇದಿಕೆಗೆ ಆಗಮಿಸಬೇಕು.
ಭಗವಂತ ಇರುತ್ತಾನೆ ಬಳಪ ಹಿಡಿದ ಭಗವಂತ